ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಮ್ಯಾ ಅಭಿರಾಮ್ ಅಂತ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ನಾನು ಕಂಪ್ಲೀಟ್ ಆಗಿ ವೆಲ್ನೆಸ್ ಕೋಚ್ ಪ್ರೊಫೈಲ್ ತಗೊಂಡು ಐ ವರ್ಕ್ ಆಸ್ ಅ ವೆಲ್ನೆಸ್ ಕೋಚ್ ಇನ್ ಬ್ಯಾಂಗ್ಳೂರ್. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅನುಪಮ ಅವರಿದ್ದಾರೆ. ವಿ ಆರ್ ಟಾಕಿಂಗ್ ಅಬೌಟ್ ಕೋವಿಡ್ ಅಂಡ್ ಇಮ್ಯುನಿಟಿ ವಿತ್ ರೆಸ್ಪೆಕ್ಟ್ ಟು ಕೋವಿಡ್. ಲೈಕ್ ಎಲ್ಲರಿಗೂ ಕೋವಿಡ್ ಅಂದ್ರೆ ಇಟ್ಸ್ ಲೈಕ್ ಎಲ್ಲ ಕಿವಿ ಎದ್ ನಿಂತ್ಕೊಡುತ್ತೆ. ಅದ್ರ ಜೊತೆ ಇಮ್ಯುನಿಟಿ ಬಗ್ಗೆನೂ ಇಟ್ಸ್ ಲೈಕ್ ಎಷ್ಟೊಂದು ಮೆಸೇಜ್ಗಳು ವಾಟ್ಸ್ಆಪ್ ಅಲ್ಲಿ ನಡೀತಾ ಇದೆ. ಬಟ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಡೀಟೇಲ್ಸ್ ಯಾರಿಗೂ ಗೊತ್ತಿಲ್ಲ. ಸೊ ಐ ಹ್ಯಾವ್ ಡಾಕ್ಟರ್ ಅನುಪಮ ಹಿಯರ್. ಶಿ ವರ್ಕ್ಸ್ ಆಸ್ ಅ ಡಾಕ್ಟರ್ ಮಂಡ್ಯದಲ್ಲಿ. ಅಂಡ್ ಅನುಪಮ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಎಲ್ರಿಗೂ ನಮಸ್ಕಾರ. ನಾನ್ ಡಾಕ್ಟರ್ ಅನುಪಮ ವಿವೇಕಾನಂದ. ಮಂಡ್ಯದಲ್ಲಿ ಇರೋದು. ನಾನು ಮಂಡ್ಯದಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ. ಮತ್ತೆ 12 ವರ್ಷದಿಂದ ನಾನು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ. ಅಂಡ್ ಆಲ್ಮೋಸ್ಟ್ ಲೈಕ್ 8 ವರ್ಷದ ಮೇಲಿಂದ ನಾನು ಈ ವೆಲ್ನೆಸ್ ಅನ್ನೋದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗತ್ತೆ ಈ ವಿಚಾರದಲ್ಲಿ. ನೀವು ಹೇಳ್ದಾಗೆ ಕೋವಿಡ್ ಅಂತ ಅಂತಿದ್ದಂಗೆ ಈಗ ಗವರ್ಮೆಂಟ್ ಸೆಟಪ್ ಅಲ್ಲಿ ನಾವು ಡಾಕ್ಟರ್ಸ್ ಇರೋರಂತೂ ಸುತ್ತಮುತ್ತ ಎಲ್ಲ ಬರೀ ಕೋವಿಡ್ ಬಗ್ಗೆನೇ ಆಗಿದೆ. ಸೊ ಇನ್ಫಾರ್ಮೇಶನ್ಸ್ ಎಷ್ಟೊಂದ್ ಬರ್ತಾನೆ ಇರುತ್ತೆ. ಸರಿ ತಪ್ಪುಗಳನ್ನ ನಾವೇ ಸರಿಯಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನೀವು ನನ್ನನ್ನ ಕರೆದಿದ್ದಕ್ಕೆ ಡಿಸ್ಕಷನ್ಗೆ ತುಂಬಾನೇ ಥ್ಯಾಂಕ್ಸ್. ನಾನು ಈ ಅಪರ್ಚುನಿಟಿಗೆ ನಿಮ್ಗೆ ವಂದನೆಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ವಿ ಆರ್ ಆಕ್ಚುಲಿ ಗ್ಲಾಡ್ ಅನುಪಮ ನೀವು ಇಲ್ಲಿ ಬಂದಿರೋದಕ್ಕೆ. ಬಿಕಾಸ್ ಇವಾಗ ಡಾಕ್ಟರ್ಸ್ ಆರ್ ಮೋಸ್ಟ್ hard working as people. And my uncle also doctor, he doesn't get time to do any other stuff rather than serving people. And thank you for your time, because I know it's very precious for you right now. Without wasting much of your time, I will start asking questions. Aita, see, first thing that I wanted to understand, like ivaga second wave antu covid bandide, news allella ide adu. And first wave ಅಲ್ಲಿ ನಾವು ಪ್ರಿಕಾಷನ್ಸ್ ಕಲಿಯೋದೆಲ್ಲ ಕಲ್ತಿದೀವಲ್ಲ. ಲೈಕ್ ಇವಾಗ ಕೋವಿಡ್ಗೆ ಪ್ರೊಟೆಕ್ಟ್ ಆಗಕ್ಕೆ ಲೈಕ್ ಇವಾಗ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಇವಾಗ 1 ಮಾಸ್ಕಿಂದ 2 ಮಾಸ್ಕ್ ಬಂದಿದ್ದೀವಿ. ಮತ್ತೆ ಆಚೆ ಹೋಗಿ ಬಂದ್ರೆ ಸ್ನಾನ ಮಾಡ್ಕೊಳ್ಳೋದು. ಸೊ ನಮ್ದು ಸ್ಯಾನಿಟೈಸೇಷನ್ ತುಂಬಾ ಜಾಸ್ತಿ ಆಗಿದೆ ಫಸ್ಟ್ ಇಂದ ಕೋವಿಡ್ ಇಂದಾನೆ ಕಲ್ತಿದೀವಿ. ಬಟ್ ಅವಾಗ ಫಸ್ಟ್ ವೇವ್ ಅಲ್ಲಿ ನಾವು ನ್ಯೂಸ್ ಅಲ್ಲಿ ನೋಡ್ದಂಗೆ ಇಟ್ ವಾಸ್ ಓನ್ಲಿ ಫಾರ್ ಊರಲ್ಲಿ ಒಂದೊಂದ್ ಕಡೆ ಆಗ್ತಾ ಇತ್ತು. ಇವಾಗ ಸೆಕೆಂಡ್ ವೇವ್ ಅಲ್ಲಿ ಅಕ್ಕಪಕ್ಕ ಮನೆ ಫೋನ್ ಎತ್ತಿದ್ರೆ ರಿಲೇಟಿವ್ಸ್ ಒಬ್ರು ಕೋವಿಡ್, ದೇರ್ ಆರ್ ಪೀಪಲ್ ಹೂ ಸಕಮ್ ಟು ಕೋವಿಡ್. ಅವಾಗ ಬರೇ ಪ್ರಿಕಾಷನ್ಸ್ ಸಾಕಾಗತ್ತಾ ಅಥವಾ ನಾವು ಪ್ರಿವೆನ್ಷನ್ ಕಡೆನೂ ಓಡಾಡ್ಬೇಕಾ ಅನುಪಮ ಅವ್ರೆ? ಲೈಕ್ ಪ್ರಿವೆನ್ಷನ್ ಅಂದ್ರೆ ಯಾವ ತರ ಪ್ರಿವೆನ್ಷನ್ ತಗೊಬಹುದು ನಾವು ಇವಾಗ? ಈಗ ನೀವೇ ಹೇಳಿದ್ರಿ ಪ್ರಿಕಾಷನ್ಸ್ ಸಾಕಾಗತ್ತಾ ಅಂತಿದ್ದೀರಾ. ಅದ್ರ ಉತ್ತರ ಅಲ್ಲೇ ಇದೆ, ಪ್ರಿಕಾಷನ್ಸ್ ಸಾಲಲ್ಲ ಅಂತ. ಅರ್ಧಕ್ಕರ್ಧ ಜನ ಪ್ರಿಕಾಷನ್ ತಗೊಳ್ತಿದ್ದಾರೆ, ಇನ್ ಅರ್ಧಕ್ಕರ್ಧ ಜನ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ, ಯಾವ ಪ್ರಿಕಾಷನ್ಸ್ ತಗೋತಾ ಇಲ್ಲ. ಯಾಕೆ ಸೆಕೆಂಡ್ ವೇವ್ ಇಷ್ಟೊಂದ್ ಕೆಟ್ಟದಾಗಿದೆ, ಇಷ್ಟೊಂದ್ ಜನಕ್ಕೆ ಹರಡ್ತಾ ಇದೆ ಅಂದ್ರೆ ಇದೇ ಕಾರಣ. ಯಾಕಂದ್ರೆ ಈಗ 6 ತಿಂಗಳಿಂದ ಏನು ಶಿಸ್ತಾಗಿದ್ರು ಎಲ್ರು ಅದೆಲ್ಲ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ ನಾನ್ ಕಂಡಂಗೆ. ಸೊ ಹಂಗಾಗಿ ಇದು ಜಾಸ್ತಿ ಹರಡ್ತಾ ಹೋಯ್ತು. ಬಟ್ ಪ್ರಿಕಾಷನ್ ತಗೊಳ್ಬೇಕು, ಹೌದು. ಇದು ದಿನನಿತ್ಯದ ರುಟೀನ್ ಆಗ್ಬಿಟ್ಟಿದೆ. ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಕೈ ತೊಳೆಯೋದಾಗ್ಲಿ, ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗ್ಲಿ, ನೀವು ಹೇಳ್ದಂಗೆ ಎಲ್ಲ. ಆದ್ರೆ ಪ್ರಿವೆನ್ಷನ್ ಆಲ್ವೇಸ್ ಯಾವತ್ತು ಬೆಸ್ಟ್ ಪ್ರಿವೆನ್ಷನ್. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಏಜ್ ಓಲ್ಡ್ ಲೈಕ್ ಆನ್ಸೆಸ್ಟರ್ಸ್ ಇದರಿಂದಾನು ನಾವು ಕೇಳ್ಕೊಂತಾನೆ ಬಂದಿದ್ದೀವಿ. ಸೊ ಪ್ರಿವೆನ್ಷನ್ ಆಲ್ವೇಸ್ ಬೆಟರ್. ನಾವು ಅದರ ಕಡೆ ಯಾವಾಗ್ಲೂ ಗಮನ ಹರಿಸಿರ್ಬೇಕು. ಪ್ರಿಕಾಷನ್ ಜೊತೆಗೆ ಪ್ರಿವೆನ್ಷನ್ ಬಗ್ಗೆ ಕಾಳಜಿ ವಹಿಸ್ಲೇಬೇಕು. ಇವಾಗ ಪ್ರಿವೆನ್ಷನ್ ಅಂತ ಬಂದಿದ ತಕ್ಷಣ ದ ಫಸ್ಟ್ ಥಿಂಗ್ ದಟ್ ವಿ ಥಿಂಕ್ ಅಬೌಟ್ ಇಸ್ ವ್ಯಾಕ್ಸಿನೇಷನ್. ಇವಾಗ ಎವ್ರಿಬಡಿ ಅರೌಂಡ್ ಮೀ ಆರ್ ಸೇಯಿಂಗ್ ರಿಜಿಸ್ಟರ್ ಮಾಡ್ಕೊಂಡು ಆಯ್ತಾ ವ್ಯಾಕ್ಸಿನೇಷನ್ಗೆ, ನಿಮ್ಮ ಅಪ್ಪ ಅಮ್ಮ ವ್ಯಾಕ್ಸಿನೇಷನ್ ತಗೊಂಡ್ರ? ಇಸ್ ಇಟ್ ದ ಓನ್ಲಿ ಪ್ರಿವೆನ್ಷನ್ ವಿ ಆರ್ ಟಾಕಿಂಗ್ ಅಬೌಟ್? ಮತ್ತೆ ವ್ಯಾಕ್ಸಿನೇಷನ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಡಿ, ಬಿಕಾಸ್ ವ್ಯಾಕ್ಸಿನೇಷನ್ ಸುಮಾರು ತರ ವ್ಯಾಕ್ಸಿನೇಷನ್ ಇದೆ ಅನುಪಮ ಅವರೇ. ಹೌದು, ವ್ಯಾಕ್ಸಿನೇಷನ್ ಅಂತ ಅಂದ್ರೆ ನಾವ್ ಒಂದನ್ನ ನೆನ್ಪಿಟ್ಕೋಬಹುದು. ಈಗ ನಾವು ಕೋವಿಡ್ ಅಲ್ಲಿ ನೋಡಿದಾಗ ಚಿಕ್ಕ ಮಕ್ಳು ಜಾಸ್ತಿ ಎಫೆಕ್ಟ್ ಆಗ್ಲಿಲ್ಲ ಕೋವಿಡ್ಗೆ. ಎಷ್ಟೋ ಜನ ಅಪ್ಪ ಅಮ್ಮಗ್ ಬಂದ್ರು, ಮಕ್ಳಿಗೆ ಬಂದಿರ್ಲಿಲ್ಲ. ನಾವ್ ಏನ್ ತಗೊಂಡ್ವಿ ಅಂದ್ರೆ, ಈಗ ಮಕ್ಳಿಗೆ ಎಷ್ಟೊಂದ್ ಆಂಟಿವೈರಲ್ ಎಷ್ಟೊಂದ್ ವ್ಯಾಕ್ಸಿನೇಷನ್ಸ್ ನ ಚೈಲ್ಡ್ಹುಡ್ ಅಪ್ ಟು 5 years ವರೆಗೂ ನಾವು ಕೊಟ್ಟಿರ್ತೀವಿ ಆಲ್ಮೋಸ್ಟ್. ಆ ಎಫೆಕ್ಟ್ ಎಫೆಕ್ಟ್ ಏನಾಯ್ತು, ಮೋಸ್ಟ್ ಪ್ರಾಬ್ಲಿ ಕೊರೋನಾ ವೈರಸ್ ಇಂದ ಅವರು ಏನು ಪ್ರೊಟೆಕ್ಷನ್ ತಗೊಳಕ್ಕೆ ಸಹಾಯ ಆಯ್ತು ಅಂತ ಅನ್ಕೊಂಡು ನಾವು ಓವರ್ ಆಲ್ ವಿ ವರ್ಕ್ಡ್ ಆನ್ ದಟ್. ಸೊ ಆತರನೇ ಈಗ ಏನ್ ವ್ಯಾಕ್ಸಿನೇಷನ್ ಬಂದಿದೆ ಅದನ್ನ ಎಲ್ರು ತಗೋಬೇಡಿ ಅಂತ ಹೇಳಲ್ಲ. ಆದ್ರೆ ವ್ಯಾಕ್ಸಿನ್ ತಗೊಂಡವ್ರಿಗೆಲ್ಲ ಬರಲ್ಲ ಕೊರೋನಾ ಅನ್ನೋದು ಏನಿಲ್ಲ. ಯಾಕಂದ್ರೆ ನನ್ ಕೊಲೀಗ್ಸ್ಗೆನೆ ವ್ಯಾಕ್ಸಿನ್ 2 doses ಆಗಿರೋರು ಕೂಡ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಆದ್ರೆ ಏನಾಗತ್ತೆ ಅಂದ್ರೆ ಅದರಲ್ಲಿ ಮಿತಿ ಮೀರಿದ ಏನಿರತ್ತೆ ಕಾಂಪ್ಲಿಕೇಶನ್ಸ್ ಇರಲ್ಲ.
ಕಡಿಮೆ ಆಗುತ್ತೆ ಕಂಪ್ಯಾರಿಟಿವ್ಲಿ. ಬಟ್ ವ್ಯಾಕ್ಸಿನ್ಸ್ ಯಾರಿಗೆ ನಾವು ಇಂಪಾರ್ಟೆಂಟ್ ಫಸ್ಟ್ ಕೊಟ್ವಿ, ಡಯಾಬಿಟಿಕ್, ಹೈಪರ್ಟೆನ್ಸಿವ್, ಈ ತರದ್ದು ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರಿಗೆ, ಅಬೌವ್ 60 ಇಯರ್ಸ್ ಇರೋರಿಗೆ, ಯಾರ್ ಪ್ರೋನು ಅಂತವ್ರಿಗೆ ಫಸ್ಟ್ ಕೊಟ್ಟಿದ್ದು. ಯಾಕೆ ಕೊಟ್ಟಿದ್ದು ಅಗೇನ್ ಅಂದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಏನು ಪ್ರೊಟೆಕ್ಷನ್ ಬೇಕು ಅನ್ನೋ ಕಾರಣಕ್ಕೆ ವ್ಯಾಕ್ಸಿನ್ ತಗೊಳ್ಳಿ. ಬಟ್ ದಟ್ ಇಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್. ನಮ್ಮ ಪರ್ಸನಲ್, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಯಾವತ್ತೂ ಚೆನ್ನಾಗಿಟ್ಕೊಂಡಿರ್ಬೇಕು. ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಇವಾಗ ನೀವ್ ಹೇಳೋ ಪ್ರಕಾರ ವ್ಯಾಕ್ಸಿನೇಷನ್ ತಗೊಂಡ್ರು ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಇದ್ ಮಾಡ್ಲೇಬೇಕು. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಇಬ್ರು ತಗೊಂಡಿದ್ದಾರೆ ವ್ಯಾಕ್ಸಿನೇಷನ್, ಇಬ್ರಿಗೂ ಜ್ವರ ಬರ್ಲಿಲ್ಲ, ಬಟ್ ಒಬ್ರಿಗೆ ಪೇನ್, ಬಾಡಿಯಲ್ಲಿ ಪೇನ್ ಎಲ್ಲ ಬಂತು. ಸೊ ಇನ್ ಪ್ರೊಟೆಕ್ಷನ್ ವೈಸ್ ಇಟ್ಸ್ ಗುಡ್, ಬಟ್ ನಾವು ನಮ್ದೇ ಆದಂತ ಕರ್ತವ್ಯಗಳು ಲೈಕ್ ರೋಗ ಹರಡದೇ ಇರಂಗೆ ಅಥವಾ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ನಾವು ಗಮನ ಹರಿಸ್ಲೇಬೇಕು ಅಲ್ವಾ? ಸೊ ಅನುಪಮ ಅವರೇ, ನೀವು ಕೋಮಾರ್ಬಿಡ್ ಕಂಡೀಷನ್ಸ್ ಬಗ್ಗೆ ಹೇಳಿದ್ರಿ, ಒಬೀಸ್, ಆಮೇಲೆ ಏನಾದ್ರೂ ಬೇರೆ ಇಶ್ಯೂಸ್ ಇದ್ರೆ, ಡಯಾಬಿಟಿಕ್ ಇದ್ರೆ ಅವ್ರಿಗೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್, ಕಾಂಪ್ಲಿಕೇಶನ್ಸ್ ಜಾಸ್ತಿ, ಅಡ್ಮಿಟ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಇವಾಗ ನಮ್ಗೆ ಆ ಕಂಡೀಷನ್ ಇದೆ, ಬಟ್ ಕೋವಿಡ್ ಬಂದಿಲ್ಲ ಇನ್ನ ಅಂದ್ಕೊಳ್ಳಿ. ನಾನು ಕೋವಿಡ್ ಬರೋದಕ್ಕೆ ಕಾಯ್ಕೊಂಡು ಕೂತ್ಕೊಬೇಕಾ, ಲೈಕ್ ವೇಟ್ ಮಾಡಿ ನೋಡೋಣ, ಬಂದಾಗ ನೋಡ್ಕೊಳ್ಳೋಣ ಅಂತ ಇವಾಗಲೇ ನಾನು ಏನಾದ್ರು ಮೆಜರ್ಮೆಂಟ್ಸ್ ತಗೊಬೋದಾ, ಸೊ ದಟ್ ನಾ ಬಾಡಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಮಚ್ ಬೆಟರ್ ಇಫ್ ಐ ಹ್ಯಾವ್ ಕೋವಿಡ್ ಆಲ್ಸೋ? ಖಂಡಿತ. ಆಕ್ಚುಲಿ ಫಸ್ಟೇ ರಿಸ್ಕ್ ಯಾರು ಅಂತ ಹೇಳಿದೆ ಅಲ್ವಾ? ಈಗಿಂದಾನೆ, ಯಾಕೆ ಬರೋವರೆಗೂ ಕಾಯ್ಬೇಕು? ಈಗ ಮನೆ ಒಳಗಿದ್ದೀನಿ, ನನಗ್ ಬರಲ್ಲ, ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನೋದು ಯಾವತ್ತೂ ತಪ್ಪೇನೆ. ಸೊ ಇವಾಗಿಂದಾನೆ ನಾವು ಏನು ನಮ್ ಇಮ್ಯುನಿಟಿನ ಬಿಲ್ಡಪ್ ಮಾಡ್ಕೊಳಕ್ಕೆ, ನಮ್ಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ತಾನೆ ನಾವ್ ಅದಕ್ಕೆ ಫೈಟ್ ಮಾಡೋಕ್ ಸಾಧ್ಯ, ಅಥವಾ ಬರ್ದೇ ಇರಂಗ್ ಇಟ್ಕೊಳಕ್ ಸಾಧ್ಯ. ಸೊ ದ ಡೇ ಒನ್ ಸ್ಟಾರ್ಟ್ ಫ್ರಮ್ ಟುಡೇ. ಸೊ ಇವತ್ತಿಂದಾನೆ ನಾವ್ ಏನ್ ಮಾಡಿ ಇಮ್ಯುನಿಟಿ ಬಿಲ್ಡಪ್ ಮಾಡ್ಕೊಳಕ್ಕೆ ಅದನ್ನ ಎಲ್ರೂ ಶುರು ಮಾಡ್ಬೇಕು. ಸ್ಪೆಷಲಿ ನಾವ್ ಹೇಳ್ದಂಗ್ ಒಬೇಸ್, ಡಯಾಬಿಟಿಕ್ ಪೇಷಂಟ್ಸ್ ಅಂತ ಖಂಡಿತ ಶುರು ಮಾಡ್ಬೇಕು. ಯಾ ಸೊ ನಾರ್ಮಲಿ ಇಮ್ಯುನಿಟಿ ಅಂದಿದ ತಕ್ಷಣ ನೀವು ಆ ಪಾಯಿಂಟ್ ಸ್ಪೆಸಿಫೈ ಮಾಡಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇಮ್ಯುನಿಟಿ ಅಂದಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಲೈಕ್ ವಾಟ್ಸ್ಆಪ್ ಅಲ್ಲಿ ಬರೋ ಮೆಸೇಜ್ಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ಅಂತ. ನನ್ಗೇನೆ 4 ಮೆಸೇಜ್ ಬರುತ್ತೆ ದಿನ, ಈ ಕಷಾಯ ಕುಡಿ, ಈ ಮಂತ್ರ ಓದಿ, ಈ ನಿಂಬೆಹಣ್ಣು ರಸ ಇಸ್ ದ ಲೇಟೆಸ್ಟ್ ಒನ್, ನಿಂಬೆಹಣ್ಣು ರಸ ಮೂಗ್ ಬಿಟ್ಕೊಳ್ಳಿ, ನಿಮ್ ಕೋವಿಡೇ ಬರಲ್ಲ ಅಂತ. ಸೊ ನಾನು ಬಿಕಾಸ್ ನನ್ಗೆ ಸುಮಾರು ಜನ ಕೇಳ್ತಾರೆ ಅಂತ ನಾನು ನಿಂಬೆಹಣ್ಣು ರಸ ಟ್ರೈ ಮಾಡಿದೆ, ನನ್ಗೇನು ಅಷ್ಟೊಂದು ಎಫೆಕ್ಟ್ ಆಗ್ಲಿಲ್ಲ ಅದರಿಂದ. ಬಟ್ ನನ್ನ ಫ್ಯಾಮಿಲಿಲೇ ಸುಮಾರು ಜನಕ್ಕೆ ಉರಿಯಕ್ ಸ್ಟಾರ್ಟ್ ಆಗೋಯ್ತು. ದೇ ಹ್ಯಾಡ್ ಸಿವಿಯರ್ ಎಫೆಕ್ಟ್ ಬಿಕಾಸ್ ಆಫ್ ಟೇಕಿಂಗ್ ನಿಂಬೆಹಣ್ಣು ರಸ. ಸೊ ಇವಾಗ ತುಳಸಿ, 2 ತುಳಸಿ ಎಲೆ ತಿನ್ನಿ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೇ ಸಾಕಾ ಮೆಜರ್ಮೆಂಟ್ಸ್ ಸೊ ದಟ್ ಟು ಇಂಪ್ರೂವ್ ಇಮ್ಯುನಿಟಿ? ಅದಕ್ಕಿಂತ ಜಾಸ್ತಿ ಏನಾದ್ರು ಮಾಡ್ಬೋದಾ ನಮ್ಮಿಂದ ಸೊ ದಟ್ ನಾವ್ ಖಂಡಿತ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೆ ಇಮ್ಯುನಿಟಿ? ಖಂಡಿತ. ಆಕ್ಚುಲಿ ನಿಮ್ ಕ್ವೆಶನ್ ಚೆನ್ನಾಗಿದೆ. ಏನಂದ್ರೆ ಇದು ಸಾಧ್ಯನಾ? ನೀವ್ ಹೇಳ್ದಂಗೆ 2 ತುಳಸಿಯಿಂದ 4 ತೊಟ್ಟು ನಿಂಬೆಹಣ್ಣು ರಸದಿಂದ ನಮ್ ಇಮ್ಯುನಿಟಿ ಅಷ್ಟ್ ಚೆನ್ನಾಗಿ ಡೆವಲಪ್ ಆಗ್ಬಿಡಕ್ ಸಾಧ್ಯನಾ? ನೋ. ಆಕ್ಚುಲಿ ಅದಕ್ಕೆ ಅಂತಾನೆ ದೇರ್ ಆರ್ ಬೇಸಿಕ್ ಪಿಲ್ಲರ್ಸ್ ಇದೆ. ತುಂಬಾ ಏನು ದೊಡ್ಡ ಕಾಂಪ್ಲಿಕೇಟೆಡ್ ಅಂತಲ್ಲ, ಆದ್ರೆ ದಿನಚರಿ, ನಮ್ಮ ದಿನನಿತ್ಯ ನಾವೇನ್ ಫಾಲೋ ಮಾಡ್ತೀವಿ, ಸರಿಯಾದ ಊಟ ತಿಂತೀವ, ದಿನ ಎಕ್ಸರ್ಸೈಸ್ ಮಾಡ್ತೀವ, ಸರಿಯಾಗಿ ನಿದ್ದೆ ಮಾಡ್ತೀವ, ನಮ್ ಸ್ಟ್ರೆಸ್ ನ ಅಂದ್ರೆ ಏನ್ ಟೆನ್ಷನ್ ಇದೆ, ನಮ್ದು ಜಾಬ್ ಆಗ್ಬೋದು, ನಮ್ ಲೈಫ್ ಅಲ್ಲಿ ಆಗ್ಬೋದು, ಏನ್ ಟೆನ್ಷನ್ ಇದೆ ಅದನ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡ್ತಿದೀವ, ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವ, ಇದ್ ಎಲ್ಲಾನು ಮುಖ್ಯ. ನಮ್ದು ಏನು ನಾವು ಚೆನ್ನಾಗಿರಕ್ಕೆ, ನಮ್ ಹೆಲ್ತ್ ಚೆನ್ನಾಗಿರಕ್ಕೆ. ಹೆಲ್ತ್ ಅಂದ್ರೆ ಏನು? ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಅಂತೆ ಎಲ್ಲಾನು ಬೇಕು. ಇವೆಲ್ಲ ಇದ್ರೇನೆ ನಾವು ಚೆನ್ನಾಗಿರೋಕ್ ಸಾಧ್ಯ. ನಮ್ಮ ಆರೋಗ್ಯದ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಕ್ಕೂ ಸಾಧ್ಯ. ಈಗ ಊಟ ಅಂತ ಬಂದ ತಕ್ಷಣ ಫುಡ್ ಸರಿಯಾಗಿ ತಿಂತಿದೀವ? ಎಷ್ಟೊಂದ್ ಜನ ಹೇಳ್ತಾರಪ್ಪ, ನಾವ್ ಅಚ್ಚುಕಟ್ಟಾಗಿ ಊಟ ಮಾಡ್ತಿದೀನಿ, ಎಲ್ಲಾನು ತಿಂತೀನಿ. ಎಲ್ಲಾನು ತಿಂತಿದೀರಾ? ಯಾವ ಕ್ವಾಲಿಟಿ ತಿಂತಾ ಇದೀರಾ? ಕ್ವಾಲಿಟಿ ಚೆನ್ನಾಗಿದ್ಯಾ ನೀವು ತಿಂತಾ ಇರೋ ಊಟದಲ್ಲಿ? ನಮಗ್ ಬರ್ತಾ ಇರೋ ಏನೋ ಹಣ್ಣು ತರಕಾರಿ ಎಲ್ಲ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ತುಂಬಿಕೊಂಡಿದೆ. ಸೊ ಪ್ರಿಸರ್ವೇಟಿವ್ಸ್ ಇದೆ, ಆಯ್ತಾ? ಸೊ ಇನ್ ಅದನ್ನ ನಾವ್ ಮನೆಗ್ ತಕೊಂಡ್ ಬಂದು ಸರಿಯಾಗಿ ಕುಕ್ ಮಾಡ್ತಿದೀವ? ಯಾವ ತರ ಕುಕ್ ಮಾಡ್ತಿದೀವಿ? ನಮ್ಮ ಆನ್ಸೆಸ್ಟರ್ಸ್ ಯೂಸ್ ಮಾಡ್ತಿದ್ರಲ್ಲ ಹೆಲ್ದಿ ಕುಕಿಂಗ್, ಆ ತರ ನಾವು ಹ್ಯಾಬಿಟ್ಸ್ ನ ಬೆಳೆಸ್ಕೊಂಡಿದೀವ? ಇಲ್ಲ. ನಾವೆಲ್ಲ ತೆಗ್ದು ಮ್ಯಾಕ್ಸಿಮಮ್ ಪೀಪಲ್ ಏನ್ ಮಾಡ್ತಾರೆ, ಕುಕ್ಕರಿಗೆ ಹಾಕು, ಕುಕ್ಕರ್ ಅಲ್ಲಿ ಕೂಗ್ಸು, ಅದು ಚೆನ್ನಾಗ್ ಬೆಂದಿರುತ್ತೆ, ತಿನ್ಕೊಂಡ್ ಹೋಗು, ಹೊಟ್ಟೆ ತುಂಬಿಸ್ತೆ ಅಷ್ಟೇ. ಬಿಟ್ರೆ ಕುಕ್ಕರಿಗೆ ಹಾಕ್ತಿದ್ದಂಗೆನೆ ನಮ್ದು ಏನ್ ತಗೊಂಡ್ ಬಂದಿದೀವಿ, ಏನು ಫ್ರೂಟ್ಸ್, ವೆಜಿಟೇಬಲ್ಸ್ ಅಷ್ಟು ದುಡ್ಡು ಕೊಟ್ಟು ತಂದಿರೋದನ್ನ ನಾವು ಸ್ಪಾಯಿಲ್ ಮಾಡಿ ತಿಂತಾ ಇದೀವಿ. ಅದ್ರಲ್ಲಿರೋ ಫೈಬರ್, ನ್ಯೂಟ್ರಿಷನ್ ಎಲ್ಲ ಸ್ಪಾಯಿಲ್ ಆಗಿರುತ್ತೆ ನಾವ್ ಅದನ್ನ ತಿನ್ನೋಷ್ಟೊತ್ತಿಗೆ. ಸೊ ಅಲ್ಲಿ ನಾವು ಫೇಲ್ಯೂರ್ ಆದ್ವಾ? ಸರಿಯಾಗಿ ನಾವು ಕುಕ್ ಮಾಡಿ ತಿಂತಿಲ್ಲ. ಹೇಗೆ ಎಷ್ಟು ತಿಂತಾ ಇದ್ದೀರಾ? ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಮಿನಿಮಮ್ 5 ರಿಂದ 6 ಬಣ್ಣದ್ದು, 5 ರಿಂದ 6 ಬೌಲ್ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ತಿನ್ಬೇಕು.
ಎಷ್ಟು ಪ್ರೋಟೀನ್ ಅಥವಾ ಎಷ್ಟು ಕಾಳುಗಳು ತಿಂತಿದ್ದೀರಾ ಅಂದ್ರೆ ನಾವ್ ಎಷ್ಟು ತೂಕ ಇದೀವೋ ಅಷ್ಟು ಗ್ರಾಮ್ಸ್ ಪ್ರೋಟೀನ್ ಬೇಕು. ಮಾಡ್ತಿದೀವ, ಆರ್ ವಿ ಕ್ಯಾಲ್ಕುಲೇಟಿಂಗ್ ಇಟ್, ಆರ್ ವಿ ಟೇಕಿಂಗ್ ಇಟ್ ಪ್ರಾಪರ್ಲಿ? ನೋ. ಸೊ ಆತರ ನಾವು ಏನು ಪ್ರತಿ ಒಬ್ರು ಒಂದ್ ಫ್ಯಾಮಿಲಿಲಿ ನನ್ ಪ್ರಕಾರ ಯಾರು ಮ್ಯಾಕ್ಸಿಮಮ್ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಮುಂಚೆ ಹಿಂದೆ ಏನ್ ಮಾಡ್ತಾ ಇದ್ರು, ಹಿತ್ಲಲ್ಲೇ ಬೆಳಿತಾ ಇದ್ರು, ಅಲ್ಲಿಂದಾನೆ ಕಿತ್ಕೊಳ್ತಾ ಇದ್ರು, ಓಪನ್ ವೆಸಲ್ ಕುಕ್ ಮಾಡ್ತಾ ಇದ್ರು, ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು, ಪದೇ 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 ಏನೇನೋ ಬಾಯಿಗೆ ಹಾಕೊಳ್ಳೋ ಅಭ್ಯಾಸಗಳಿಲ್ಲ, ಬೇಗ ನಿದ್ದೆ ಮಾಡ್ತಿದ್ರು, ಬೇಗ ಎದ್ದೇಳ್ತಾ ಇದ್ರು. ನಮ್ದು ಏನ್ ಸರ್ಕ್ಯಾಡಿಕ್ ರಿದಮ್ ಇದೆ, ನಮ್ದು ಏನು ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಅದ್ ಹೇಗಿತ್ತೋ ಹಂಗೆ ಮನುಷ್ಯನ ದಿನಚರಿ ಇತ್ತು. ಆದ್ರೆ ನಮ್ಮ ದಿನಚರಿ ಹೇಗಾಗಿದೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಸರಿಯಾದ ಸಮಯದಲ್ಲಿ ಊಟ ಮಾಡಲ್ಲ, ಸರಿಯಾದಂಗ್ ತಿನ್ನಲ್ಲ, ಎಕ್ಸರ್ಸೈಸ್ ಮಾಡಲ್ಲ, ಆಯ್ತಾ, ಆ ನಿದ್ದೆನು ಕ್ವಾಲಿಟಿ ಸ್ಲೀಪ್ ಇಲ್ಲ, ನಮ್ಗಳ ಜೊತೆ ನಮ್ ಮನೆಯವ್ರ ಜೊತೆ ನಮ್ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಟೈಮೇ ಇಲ್ಲ. ಅಷ್ಟೆಲ್ಲಾ ಟೆನ್ಷನ್ ಇದ್ದಾಗ ನಮ್ಗೆ ಇಮ್ಯುನಿಟಿ ಎಲ್ಲಿ ಡೆವಲಪ್ ಆಗಕ್ ಸಾಧ್ಯ? ಸೊ ನಾನ್ ಹೇಳಿದಷ್ಟು ಪಿಲ್ಲರ್ಸ್ ಅಲ್ಲಿ ನಾವು ವರ್ಕ್ ಮಾಡ್ಲೇಬೇಕು. ಫಾಲೋ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಅಂಡ್ ಪ್ರತಿದಿನ ಅದನ್ನ ಫಾಲೋ ಮಾಡಿದ್ರೆ ಯಾಕೆ ನಮ್ಗೆ ಅದು ಇದು ರೋಗ ಬರೋಕ್ ಸಾಧ್ಯ? ಖಂಡಿತ ನಮ್ದಲ್ಲಿ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿರುತ್ತೆ. Yeah, I completely agree, ಅನುಪಮ ಅವರೇ. ಬಿಕಾಸ್ ನಮ್ ತಾತನ ಹತ್ರ ಹೋದ್ರೆ, ನಮ್ ತಾತ ಇಸ್ 85 ಬಟ್ ಈಸ್ ಸ್ಟಿಲ್ ಸ್ಟ್ರಾಂಗ್. ಅವ್ರು ಹೇಳೋದು, ನಾನು Yes. ಚಿಕ್ಕವನಿದ್ದಾಗ ಇಷ್ಟು ಮುದ್ದೆ ತಿಂತಾ ಇದೆ, ಇಷ್ಟು ಅವರೆಕಾಯಿ ಪಲ್ಯ ತಿಂತಾ ಇದ್ದೆ, ಸಾರು ತಿಂತಾ ಇದ್ದೆ, ಆ ತರ ಹೇಳ್ತಾ ಇದ್ರು. ಬಟ್ ಅಂಡ್ ಅವರೇ ಕಟ್ ಮಾಡ್ಕೊಂಡು ಆ ತರನೇ ನೀವ್ ಹೇಳೋ ಪ್ರಿನ್ಸಿಪಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದವರು. ಅವ್ರಿಗೆ ಬೆಳಗ್ಗೆ ಬೇಗ ಎದ್ದು ಬೇಗ ಮಲ್ಕೊಳ್ಳೋ ಅಭ್ಯಾಸ ಅವೆಲ್ಲ ಇತ್ತು. ಬಟ್ ಇವಾಗ ನೀವ್ ಹೇಳೋ ತರನೇ ಇವಾಗ ವರ್ಕ್ ಫ್ರಮ್ ಹೋಮ್ ಇದ್ರು ಟೆನ್ಷನ್ ಫ್ರೀ ಲೈಫ್ ಇಲ್ಲ ಅಲ್ವಾ? ಹೌದು. ಎಕ್ಸರ್ಸೈಸ್ ಮಾಡಿದ್ರು ಇಟ್ಸ್ ಲೈಕ್ 1 ಅವರ್ ಮಾಡಿದ್ರೆ ಸುಮಾರು ಎಕ್ಸರ್ಸೈಸ್ ಮಾಡಿದೆ ನಾನು ಇವತ್ತು ಅಂತ ಅಂದ್ಕೊಂತೀವಿ. ಸೊ ನಾನು ನೀರು, ಊಟ ಮತ್ತೆ ಗಾಳಿ ಅಂತ ಹೇಳ್ದೆ, ಊಟದ ಬಗ್ಗೆ ಹೇಳ್ದೆ. ನೀರನ್ನ ನಮ್ಗ್ ಗೊತ್ತು, ಸರಿಯಾದ ರೀತಿಯಲ್ಲಿ ಕುದಿಸಿ ಹಾರಿಸ್ಕೊಂಡು ಅಥವಾ ಒಳ್ಳೆ ಕಂಟೈನರ್ ಅಲ್ಲಿ ಇಟ್ಕೊಂಡು ತಗೊಳ್ಳೋದು ಅಂತ ಆಯ್ತು. ಬಟ್ ಇಂಪಾರ್ಟೆಂಟ್ ಇನ್ನೊಂದು ಗಾಳಿ ಬಗ್ಗೆ ನಾನ್ ಹೇಳ್ಬೇಕು. ನಾವು ಹೊರಗಡೆ ಹೋದಾಗ ಮಾತ್ರ ಪೊಲ್ಯೂಷನ್, ನಮ್ ಮನೆ ಒಳಗೆ ನಾವು ಸೇಫ್ ಆಗಿದೀವಿ ಅನ್ಕೋಬೇಡಿ. ಮನೆ ಒಳಗೆ ಎಷ್ಟೊಂದ್ ತರದ್ ನಾವು ನಾವು ಇಲ್ಲಿ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡ್ತೀವಿ. ನಮ್ದೇನು ಸೊಳ್ಳೆ ಹೋಗಕ್ಕೋಸ್ಕರ ಯೂಸ್ ಮಾಡೋ ಲಿಕ್ವಿಡೇಟರ್ ಆಗ್ಬೋದು, ನಾವ್ ಯೂಸ್ ಮಾಡೋ ಪರ್ಫ್ಯೂಮ್ಸ್ ಆಗ್ಬೋದು, ನಾವ್ ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಆಗ್ಬೋದು, ಅಥವಾ ನಾವು ಕುಕಿಂಗ್ ಇದ್ರಲ್ಲಿ ಮಾಡ್ತಿರೋ ಬರ್ನಿಂಗ್ ಆಗ್ಬೋದು. ಎಲ್ಲದ್ರಲ್ಲೂ ನಮ್ದು ಒಳಗಡೆ ನಮ್ಮ ಮನೆ ಒಳಗೇನೆ ಎಷ್ಟೊಂದು ಪೊಲ್ಯೂಟೆನ್ಸ್ ಇರುತ್ತೆ, ಅಲರ್ಜೆನ್ಸ್ ಇರುತ್ತೆ, ಸ್ಮಾಲ್ ಅಲರ್ಜೆನ್ಸ್ ಇರುತ್ತೆ, ಸಣ್ಣ ಡಸ್ಟ್ ಕಣ್ಣಿಗೆ ಕಾಣ್ದಿರೋದಿರುತ್ತೆ. ಈವನ್ ನಮ್ ಮನೆ ಒಳಗಿನ ಗಾಳಿನೂ ತುಂಬಾನೇ ಮುಖ್ಯ. ಸೊ ಆಕ್ಚುಲಿ ಇದ್ರ ಮಧ್ಯದಲ್ಲಿ ನನ್ಗೆ ಹೇಳಕ್ ಇಷ್ಟ ಏನಂದ್ರೆ, ಈಗ ಮೊದ್ಲೇನಾಗ್ತಿತ್ತು, ಕ್ಲೀನ್ ಸಿಟೀಸ್ ಆರ್ ಎಲ್ಲಾ ಕಡೆನೂ ಇರ್ತಾ ಇತ್ತು. ಈಗ ಕ್ಲೀನ್ ಸಿಟೀಸ್ ತುಂಬಾನೇ ಕಡಿಮೆ. ಹೊರಗಡೆ ಇರೋ ಪೊಲ್ಯೂಷನ್ ಮನೆ ಒಳಗ್ ಬರಲ್ವಾ, ಕಿಟಕಿಯಿಂದ ಬರಲ್ವಾ, ಬಾಗ್ಲಿಂದ ಬರಲ್ವಾ. ಸೊ ಹಂಗಾಗಿ ಮನೆಯಲ್ಲಿ ನೀವು ಒಂದು ಒಳ್ಳೆ ಏರ್ ಪ್ಯೂರಿಫೈಯರ್ ನ ಯೂಸ್ ಮಾಡಿ. ಅದು ನಿಜ ಹೇಳ್ಬೇಕಂದ್ರೆ ಅದೇನು ನಾವು ಫ್ರಿಡ್ಜ್ ವೇಸ್ಟ್, ಆಕ್ಚುಲಿ ಹೇಳ್ಬೇಕಂದ್ರೆ ಅದು ವೇಸ್ಟ್. ಅದಕ್ಕೆ ನಾವು ದುಡ್ಡು ಹಾಕ್ತಿವಿ, ಓವನ್ ವೇಸ್ಟ್ ದುಡ್ಡು ಹಾಕ್ತಿವಿ, ಟಿವಿ ಅದ್ರಲ್ಲಿ ಎಷ್ಟು ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಅಷ್ಟೇ. ನಮ್ ಆರೋಗ್ಯಕ್ಕೆ ಏನ್ ಹೆಲ್ಪ್ ಆಗುತ್ತೆ? ಇಲ್ಲ. ಸೊ ಆದ್ರೆ ಈ ತರದ್ದು ಏರ್ ಪ್ಯೂರಿಫೈಯರ್ ಆಗ್ಬೋದು, ಒಳ್ಳೆ ಕುಕ್ ವೇರ್ಸ್ ಆಗ್ಬೋದು, ಅದಕ್ಕೆ ಇನ್ವೆಸ್ಟ್ ಮಾಡಿ. ಅಲಾಂಗ್ ವಿತ್ ನಾನು ಏನ್ ಬೇರೆ ಊಟ ತಿಂಡಿ ಬಗ್ಗೆ ಹೇಳ್ದೆ, ಅದು ನಮ್ಗೆ ಇಟ್ಸ್ ಎ ಲೈಫ್ ಟೈಮ್ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಅದ್ರ ವೆಲ್ನೆಸ್ ಪಿಲ್ಲರ್ಸ್ ನಾವು ನಿತ್ಯ ಮಾಡಬೇಕು. ಅದು ಹ್ಯಾಬಿಟ್ ಆಗಕ್ಕೆ ಸುಮಾರು ದಿನ ತಗೊಳುತ್ತೆ. ಬಟ್ ಅದು ಆಪ್ಟಿಮಲ್ ನ್ಯೂಟ್ರಿಷನ್ ಮತ್ತೆ ಲೈಫ್ ಸ್ಟೈಲ್ ಪ್ರಿನ್ಸಿಪಲ್ಸ್ ಆಯ್ತಾ. ಅಂಡ್ ನನ್ಗನ್ಸುತ್ತೆ, ನನ್ನ ಪ್ರಕಾರ ಸುಮಾರು ಜನ ಹತ್ರ ಮಾತಾಡಿದ್ರೆ ನನಗೂ ಗೊತ್ತಿದೆ, ಎಲ್ಲರೂ ನನ್ನ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತಾನೆ ಅಂದ್ಕೊಂತಾರೆ. ಬಟ್ ಅವ್ರು ಆಕ್ಚುಲಿ ಒನ್ ಸ್ಟೆಪ್ ಅಗೇನ್ ದೇ ಹ್ಯಾವ್ ಟು ಥಿಂಕ್, ಎಲ್ಲ ಮಾಡ್ತಾ ಇದ್ದೀನ ಇವ್ರು ಹೇಳ್ದಂಗೆ ಅಂತ, ವಾಟ್ ಎವರ್ ಯು ಎಕ್ಸ್ಪ್ಲೇನ್, ಅದನ್ನ ಒಂದ್ ಸ್ಟೆಪ್ ತಿರ್ಗಾ ಅವರು ಯೋಚನೆ ಮಾಡ್ಲೇಬೇಕು. ಬಟ್ ಅದ್ರ ಜೊತೆ ಇವಾಗ ನಾನು ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತ, ಬಿಕಾಸ್ ನಾನು ಆಚೆ ಕಡೆ ಏನೂ ತಿಂತಾ ಇಲ್ಲ, ಮನೇಲೆ ಎಲ್ಲ ಕುಕ್ ಮಾಡ್ಕೊಂಡು ತಿಂತಾ ಇದ್ದೀನಿ ಅಲ್ವಾ. ಮತ್ತೆ ಒಂಚೂರು ಎಕ್ಸರ್ಸೈಸು ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ದಪ್ಪನೂ ಇಲ್ಲ, BMI ವಿತಿನ್ 19-23 ಅಲ್ಲೇ ಇದೆ ನಂದು. ಅವಾಗ್ಲೂ ನನ್ಗೆ ಕೋವಿಡ್ ಬಂದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇದೆಯಾ? ಅದ್ರಲ್ಲಿ ನೀವು ಇಷ್ಟೊಂದು ಜನ ಪೇಷಂಟ್ಸ್ ನೋಡೋದ್ರಿಂದ ನಿಮ್ಗೆ ಐಡಿಯಾ ಇರುತ್ತೆ. ಅಂಡರ್ ವೇಟ್ ಇದ್ರು, BMI ನಾರ್ಮಲ್ ಇದ್ರು, ಬೇರೆ ಕಂಡೀಷನ್ಸ್ ಇದ್ರೆ ದೇರ್ ಆರ್ ಚಾನ್ಸಸ್ ಕಾಂಪ್ಲಿಕೇಶನ್ಸ್ ಆಗಕ್ಕೆ. ನೀವ್ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ ಅನುಪಮ ಅವ್ರೆ? ಆಕ್ಚುಲಿ ಎಷ್ಟೊಂದ್ ಜನ ಹೇಳ್ತಾರೆ ದಪ್ಪ ಇಲ್ಲ ಅಂತ. ನಾವು ಇಲ್ಲಿ ಮೇನ್ ಕಾನ್ಸಂಟ್ರೇಷನ್ ನಾನು ಹೇಳ್ತಾ ಇದ್ದೆ ಡಯಾಬಿಟಿಕ್ ಮತ್ತೆ ಒಬೇಸ್ ಪೇಷಂಟ್ಸ್ ಅಂತ ಮಧ್ಯ ಮೆನ್ಷನ್ ಮಾಡಿದೆ. ಒಬೇಸಿಟಿ ಅಂತ ಅಂದ್ರೆ ಏನು ನೋಡಿದ ತಕ್ಷಣ ಕಣ್ಣಿಗೆ ಕಾಣಿಸಿದ ತಕ್ಷಣ ದಪ್ಪಗಿರ್ಬೇಕು ಅನ್ನಂಗಲ್ಲ. ನಾವು ಸಿಂಪಲ್ ಒಂದ್ ಟೆಸ್ಟ್ ಮಾಡ್ಕೋಬಹುದು, ನಾವೇ ಮನೆಯಲ್ಲೇ ಮಾಡ್ಕೋಬಹುದು. ನಮ್ ಹೈಟ್ ನ ಮೆಜರ್ ಮಾಡ್ಕೊಂಡು ಒಂದು ಥ್ರೆಡ್ ಅಲ್ಲಿ ಅದನ್ನ ಅರ್ಧ ಮಾಡಿ ನಮ್ದು ಸೊಂಟದ ಸುತ್ತಳತೆ ತಗೊಂಡ್ರೆ ಅದು ಅರ್ಧಕ್ಕಿಂತ ಕಡಿಮೆ ಇದ್ರೆ ಇಟ್ ಈಸ್ ಲೈಕ್ ನಾವು ಸರಿಯಾಗಿದ್ದೀವಿ ಅಂತ ಒಂದ್ ಅಂದಾಜು ನಾನ್ ಹೇಳ್ತಿರೋದು. ಲೇಮ್ಯಾನ್ ಲೆಕ್ಕ ಹಾಕೊಳ್ಳುವಂತದ್ನ ನಾನ್ ಹೇಳ್ತಾ ಇದ್ದೀನಿ. ಅದನ್ನ ಒಂಚೂರು ಎಕ್ಸಿಡ್ ಆಗ್ತದೆ ಅಂದ್ರೂ ವಿ ಆರ್ ಒಬೇಸ್.
ನಾವ್ ಇಲ್ಲಿ ಒಂದ್ ಹೇಳ್ಬೇಕು, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಕೆಲವರು ದಪ್ಪ ಇರಲ್ಲ, ನಾವು ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ರೆ ಸರಿಗಿರುತ್ತೆ, ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಆಮೇಲೆ ವಿಸರಲ್ ಫ್ಯಾಟ್ ಬಂದ್ ಏನಂತ ಹೇಳಿದ್ರೆ ನಾವು ಆರ್ಗನ್ಸ್ ಮಧ್ಯೆ ಇರುವಂತ ಫ್ಯಾಟ್ ಅಕ್ಯುಮಿಲೇಷನ್ ಯೂಶಲಿ ಇರುತ್ತೆ ನಾರ್ಮಲಿ ಪ್ರೊಟೆಕ್ಟಿವ್ ಲೇಯರ್ ಆಗಿ. ಬಟ್ ಅದೇ ಜಾಸ್ತಿ ಆದ್ರೆ ಏನಾಗುತ್ತೆ, ನಮ್ಮ ಆರ್ಗನ್ಸ್ ಎಲ್ಲ ಕಂಪ್ರೆಸ್ ಮಾಡುತ್ತೆ. ಆಗ ನಮ್ದು ಏನು ಲಿವರ್, ಕಿಡ್ನಿ, ಇದು ಪ್ಯಾಂಕ್ರಿಯಾಸ್ ಎಲ್ಲ ವರ್ಕ್ ಆಗ್ಬೇಕು, ಅದಕ್ಕೆ ಕಂಪ್ರೆಸ್ ಆದ್ರೆ ಅದಕ್ಕೆ ವರ್ಕಿಂಗ್ ಕೆಪಾಸಿಟಿ ಕಡಿಮೆ ಆಗತ್ತೆ. ಸೊ ಅಲ್ಲಿ ನಾವೇನು ಬರೀ ನಾವು ದಪ್ಪ ಇದ್ರೆ ಸಣ್ಣ ಆಗ್ಬೇಕು ಅನ್ನೋದಲ್ಲ, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ನಮ್ದು ವಿಸರಲ್ ಫ್ಯಾಟ್ ಎಷ್ಟಿದೆ, ನಮ್ದು ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟಿದೆ, ಇದೆಲ್ಲಾನು ನೋಡ್ಕೊಳ್ಬೇಕಾಗತ್ತೆ. ಸೊ ಒಂದೇ ಸತಿಗೆ ನಾನ್ ಚೆನ್ನಾಗಿದ್ದೀನಿ, ನಾನ್ ಸಣ್ಣಕ್ಕಿದ್ದೀನಿ, ನಾನ್ ನೋಡಕ್ ಚೆನ್ನಾಗಿದೆ, ನನ್ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ನೋದು ನೆಗ್ಲಿಜೆನ್ಸ್ ಆಗತ್ತೆ. ನಾವು ಕೂಡ ಹಂಗಿರೋರು ಕೂಡ ಪ್ರತಿ ದಿವಸ ವೆಲ್ನೆಸ್ ಪಿಲ್ಲರ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಲೇಬೇಕು. ಅಂಡ್ ನ್ಯೂಟ್ರಿಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ ಅದ್ರಲ್ಲಿ ನಾವು ಗಮನ ಹರಿಸ್ಬೇಕಾಗಿರೋದು. So nutrition ಅಂದ್ರೆ ಬರೀ ಫುಡ್ ವೈಸ್, is this something we can take so that it becomes more important, like it will add? ಹೌದು, ಈಗ ನಾನು ಹೇಳ್ದೆ ಅವಾಗ್ಲೇ 5 ಕಲರ್ ಏನು ಹಣ್ಣು ತರಕಾರಿ 5 ಬೌಲ್ ತಿನ್ಬೇಕು ಹೇಳ್ತಿದೀನಿ. ನಾನ್ ತಿನ್ನಕ್ಕಾಗತ್ತಾ ಅಷ್ಟೊಂದು ಕುತ್ಕೊಂಡು? ಅಂದ್ರೆ ದಿನ ಪೂರ್ತಿ ತಿಂತಾನೆ ಇರ್ಬೇಕಾಗತ್ತೆ ಅವಾಗ ನನ್ ಬೌಲ್ಗಳನ್ನ ಇಟ್ಕೊಂಡು. ನಮ್ಮ ವರ್ಕ್ ಶೆಡ್ಯೂಲ್ ಅಲ್ಲಿ ಅದನ್ನ ಎಷ್ಟೊಂದ್ ಸತಿ ಮ್ಯಾನೇಜ್ ಮಾಡಕ್ಕಾಗಲ್ಲ. ಆದ್ರೆ ಅರ್ಧಕ್ಕಿಂತ ಜಾಸ್ತಿ ನಾನು ಊಟದಲ್ಲಿ ನಾನು ತಯಾರಿಸೋ ರೀತಿಯಲ್ಲಿ, ನಾನು ತಿನ್ನೋ ರೀತಿಯಲ್ಲಿ ಏನೇನ್ ನಾನು ಉಪಯೋಗಿಸ್ತಿದ್ದೀನಿ ಅನ್ನೋದ್ರನ್ನ ಸರಿ ಮಾಡ್ಕೋಬಹುದು. ಇನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ನಮ್ಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಬೇಕಾಗೇ ಇರುತ್ತೆ ಪ್ರತಿಯೊಬ್ಬರಿಗೂ. ನಾನು ಯಾವಾಗ ವೆಲ್ನೆಸ್ ಇದನ್ನ ಫಾಲೋ ಮಾಡಕ್ ಶುರು ಮಾಡಿದೆ ಅವಾಗ ನನಗೆ ಅರ್ಥ ಆಗಕ್ ಶುರು ಆಯ್ತು. ಅದಕ್ ಮುಂಚೆ ನೀವ್ ಹೇಳ್ದಂಗ್ ನಾನು ಅನ್ಕೊಂಡಿದ್ದೇನು, ಬೀಯಿಂಗ್ ಎ ಡಾಕ್ಟರ್ ನಾನ್ ಅದನ್ನೆಲ್ಲ ನಂಗೆ ಗಮನದಲ್ಲಿದೆ, ನಾನು ಅದೆಲ್ಲ ನೋಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ನಮ್ಮ ಮನೇಲಿ ಎಲ್ರು ಹಣ್ಣು ತರಕಾರಿ ಎಲ್ಲ ತಗೋತಿದ್ದಾರೆ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ನಂಗೆ ಯಾವಾಗ ಈ ವೆಲ್ನೆಸ್ ಮತ್ತೆ ಈ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಅಡಿಷನಲ್ ನಮಗೆ ಎಷ್ಟು ಬೇಕೋ ಆಪ್ಟಿಮಲ್ ನ್ಯೂಟ್ರಿಷನ್ ಅನ್ನೋದು ಅರ್ಥ ಆದ್ಮೇಲೆನೆ ಗೊತ್ತಾಯ್ತು. ಬಟ್ ಪ್ರತಿಯೊಬ್ಬರಿಗೂ ಅಡಿಷನಲ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಅಂಡ್ ಪ್ರಿಫರೇಬ್ಲಿ ಐ ಪ್ರಿಫರ್ ಆರ್ಗ್ಯಾನಿಕ್ ಸಪ್ಲಿಮೆಂಟ್ಸ್ ಅದರಲ್ಲಿ. Okay. ಸೊ ನಾಟ್ ಇನಾರ್ಗ್ಯಾನಿಕ್ ಸಪ್ಲಿಮೆಂಟ್ಸ್ ಅಲ್ಲ. Whatever natural food-based supplements are much better than whatever you get external supplements. ಖಂಡಿತ. Okay, nice. ಸೊ ಇವಾಗ ನೆಗ್ಲಿಜೆನ್ಸ್, ಸುಮಾರು ಜನ ನೆಗ್ಲಿಜೆನ್ಸ್ ಮಾಡ್ತಾರೆ. ಲೈಕ್ ಒಬ್ರು ಪ್ರಿವೆನ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ, 50% ಪ್ರಿವೆನ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, 50% ಕೇರೇ ಮಾಡಲ್ಲ, ಆ ತರ ಇರ್ತಾರೆ. ಸೊ ಇವಾಗ somebody who is really interested in making sure that they work towards their immunity and they are well prepared, ಅಂತವ್ರಿಗೆ ಏನ್ ಸಜೆಷನ್ ಮಾಡ್ತೀರಾ? ಲೈಕ್ ನಾನು ಐ ಆಮ್ ರೆಡಿ, ನಾನು ಎಲ್ಲಾ ಮಾಡಕ್ಕೂ ರೆಡಿ ಇದ್ದೀನಿ, ವಿಲ್ಲೆಸ್ ಪಿಲ್ಲರ್ ಮಾಡಕ್ಕೆಲ್ಲ ರೆಡಿ ಇದ್ದೀನಿ, ಸೊ ದಟ್ ನನ್ನ ಇಮ್ಯುನಿಟಿ ಜಾಸ್ತಿ ಆಗಿ ನನ್ಗೆ ಏನೇ ಕೋವಿಡ್ ಬಂದ್ರು ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ. ಅಂತವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಅನುಪಮ ಅವ್ರೆ ನೀವು? ಸೊ ಹಂಗಿದ್ರೆ ಇನ್ನು ಖುಷಿನೇ ಅಲ್ವಾ? ಸ್ಟಾರ್ಟ್ ಫ್ರಮ್ ಟುಡೇ, ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಪಿಲ್ಲರ್ಸ್. ಏನು ಖಂಡಿತ ಈಗ ಒಂದ್ಸತಿ ನಾವು ಆಲೋಚನೆ ಮಾಡಿದಾಗ, ಈಗ ಬೈ ಚಾನ್ಸ್ ಕೋವಿಡ್ ಬಂತು ಅಂದ್ರೆ you imagine the expenditure, how much we are spending there. ಹಾಸ್ಪಿಟಲೈಸೇಷನ್ ಆಗ್ಬೋದು, ನೀವು ಹಾಸ್ಪಿಟಲ್ಗೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರ್ಕೊಂಡು ಡಿಸ್ಚಾರ್ಜ್ ಆಗಿ ಬರೋಷ್ಟೊತ್ತಿಗೆ ನೀವು ಅವ್ರದ್ದು ಎಷ್ಟು ಖರ್ಚಾಗಿದೆ ಅಂತ ಕೇಳಿ, ಒಬ್ಬೊಬ್ರದ್ದು ಒಂದೊಂದ್ ತರ. ಲೈಕ್ ಇಟ್ ಇಸ್ ಅರೌಂಡ್ 3 to 5 lakhs ವಿತ್ ಇನ್ ಸ್ಪ್ಯಾನ್ ಆಫ್ 15 days to 1 month ಒಳಗೆ ಅಷ್ಟೊಂದು ಸ್ಪೆಂಡ್ ಮಾಡ್ಕೊಂಡು, ಎಷ್ಟು ಮೆಂಟಲ್ ಸ್ಟ್ರೆಸ್, ಎಷ್ಟು ರಿಕವರಿ ಟೈಮ್ ಬೇಕು, ಇಷ್ಟೆಲ್ಲಾನು ಕಾಂಪ್ಲಿಕೇಶನ್ಸ್ ನ ಅನುಭವಿಸೋ ಬದಲು ನಮ್ಮ ಆರೋಗ್ಯಕ್ಕೋಸ್ಕರ ಪ್ರತಿದಿನ ನಾವು ಒಂದಷ್ಟು ಅಮೌಂಟ್, ಮಿನಿಮಮ್ ದುಡ್ಡನ್ನ ನಾವು ಸ್ಪೆಂಡ್ ಮಾಡ್ಲೇಬೇಕಾಗತ್ತೆ. ಎಲ್ಲಾನು ಸೇರಿ ನಾನ್ ಹೇಳದ್ನಲ್ಲ, ಈ ಎಕ್ಸರ್ಸೈಸ್ ಆಗ್ಬೋದು, ನಮ್ದು ಊಟ ಆಗ್ಬೋದು, ನಾವು ಏನು ನನ್ ಏನ್ ಸಪ್ಲಿಮೆಂಟ್ಸ್ ಹೇಳ್ದೆ ಅದಕ್ಕಾಗ್ಬೋದು, ಎಲ್ಲದಕ್ಕೂ ಸೇರಿ ನಾವು ಪ್ರತಿದಿನ ನಮ್ಮ ಆರೋಗ್ಯಕ್ಕೆ ಅಂತ ಒಂದಷ್ಟು ದುಡ್ಡನ್ನ ನಾವ್ ಎತ್ತಿಡ್ಲೇಬೇಕು, ಖರ್ಚು ಮಾಡ್ಲೇಬೇಕು. ಅದ್ ನಾನ್ ಹೇಳ್ತಿರೋದು ಇನ್ಶೂರೆನ್ಸ್ ಅಲ್ಲ, ನಾ ಹೇಳ್ತಿರೋದು ಏನಂದ್ರೆ ನಾವು ಪ್ರತಿದಿನ ನಾವು ಅದನ್ನ ತಕೊಂಡ್ರೆ ಮಾತ್ರ ನಮ್ಗೆ ಪ್ರತಿದಿನದ ಇಮ್ಯುನಿಟಿ ಇರೋಕ್ ಸಾಧ್ಯ. ಆಯ್ತಾ? ಅದಕ್ಕೆ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಐ ಜಸ್ಟ್ ಗಿವ್ ಎ ಡೆಮೋ. ಲೈಕ್ ಯಾಕೆ ನಮ್ಗೆ ಪ್ರತಿದಿನ ನಮ್ಗೆ ಅಡಿಷನಲ್ ನ್ಯೂಟ್ರಿಷನ್ ಬೇಕು, ನಮ್ಗೆ ಏನು ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡ್ಕೊಳಕ್ಕೆ ಅನ್ನೋದನ್ನ ನಾನು ನಿಮ್ಗೆ ಒಂದ್ ಡೆಮೋ ನಾನು ತೋರಿಸ್ತೀನಿ. ಪ್ರತಿದಿನ ನಾವು ಎಷ್ಟು ಸಪೋರ್ಟಿವ್ ಆಗಿ ನಾವು ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ನಮಗೆ, ಅಥವಾ ನಾವು ಎಷ್ಟು ಇಮ್ಯುನಿಟಿನ ಬೆಳೆಸ್ಕೊಂಡಿರಬೇಕು ಎವ್ರಿ ಡೇ ಅಂತ ಅನ್ನೋದಕ್ಕೆ ಒಂದು ಪುಟ್ಟ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು 2 ಎಕ್ಸಾಂಪಲ್, ಒಂದು ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಸಪ್ಲಿಮೆಂಟ್ಸ್, ಏನು ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ನ, ಅದನ್ನ ಎಕ್ಸಾಂಪಲ್ ಆಗ್ತೀನಿ. ಮತ್ತೆ ಇನ್ನೊಂದು ಜನರಲ್ ಆಗಿ ನಮಗೆ ಹೊರಗಡೆ ಸಿಗಂತ ಮೆಡಿಕಲ್ ಸ್ಟೋರಲ್ಲಿ ಸಿಗಂತದ್ದು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಅದರಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಸಿ ಅಂತ ಬರ್ತಿದೆ ಅದರಲ್ಲಿ. ಓಕೆ, ಸೊ ಒಂದು ಕ್ಯಾಪ್ಸೂಲ್ನ ನಾನು ಪ್ರತಿದಿನ ತಗೊಳ್ತಿದ್ದೀವಿ ಅನ್ಕೊಳ್ಳೋಣ. ಇದು ಹೊರಗಡೆ ಸಿಗಂತದ್ದು ಒಂದು ಕ್ಯಾಪ್ಸೂಲ್ ನಾನು ಡಿಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ನಾನು ತಗೊಳ್ಳೋಂಥ ಮಲ್ಟಿವೈಟಮಿನ್, ಇದು ನಾನು ಪೂರ್ತಿ ಯೂಸ್ ಮಾಡಲ್ಲ, ಅರ್ಧಷ್ಟೇ ಯೂಸ್ ಮಾಡ್ತೀನಿ ಎಕ್ಸಾಂಪಲ್ಗೆ. ಅದನ್ನ ಕ್ರಶ್ ಮಾಡಿಕೊಂಡು ಪೌಡರ್ನ ಅದಕ್ಕೆ ಹಾಕೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದು ಎಲ್ಲ ವೈಟಮಿನ್ಸ್ ಮಿನರಲ್ಸ್ ಇರೋಂಥ ಆರ್ಗ್ಯಾನಿಕ್ ಸಪ್ಲಿಮೆಂಟ್. ನಾನು ಇದನ್ನು ನಿಮ್ಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತಿರೋದು. ಇದರಲ್ಲಿ ಬೇರೆ ಮಾತ್ರ ಹಾಕೊಂಡಿರೋದು ನೀವು ಕರೆಕ್ಟಾಗಿ ಇರೋದನ್ನ ನೋಡ್ಬೋದು. ಬಣ್ಣ
ಕಾಣಿಸ್ತಿದೆಯಾ ಗೊತ್ತಿಲ್ಲ, ಇದು ತುಂಬಾ ಸಮಯ ತಗೊಳುತ್ತೆ ಕರಗೋಕೆ, ಹತ್ತಿರ ಅರ್ಧ ಗಂಟೆ ಮೇಲ್ ಬೇಕು. ಸೊ ಹಾಗಾಗಿ ನಾನು ಕರಗಿಸ್ಕೊಂಡಿರೋ ಒಂದು ಇದನ್ನ ನಾನು ನಿಮಗೆ ತೋರಿಸ್ತೇನೆ. ಕರಗಿಸಿದ ಮೇಲೆ ಇದು ಈ ಬಣ್ಣಕ್ಕೆ ಬಂದಿದೆ. ಅದೇ ನಮ್ದು ಆರ್ಗ್ಯಾನಿಕ್ ಸಪ್ಲಿಮೆಂಟು, ಬೇಗನೆ ಡಿಸಾಲ್ವ್ ಆಗುತ್ತೆ, ನಮ್ಮ ದೇಹಕ್ಕೆ ಬೇಗನೆ ಅಬ್ಸಾರ್ಬ್ ಆಗುತ್ತೆ. ಓಕೆ, ನಾವು ಇದನ್ನು ಬೆಳಗ್ಗೆ ತಗೊಂಡಿದ್ದೀವಿ. ಹೊರಗಡೆ ನಾವು ಹೋದಾಗ ಪೊಲ್ಯೂಷನ್ಗೆ ಹೊರಗಡೆ ತುಂಬಾನೇ ಲೈಕ್ ಏನು ಧೂಳು ಇರಬಹುದು, ಡಸ್ಟ್ ಇರಬಹುದು, ಕ್ರಿಮಿಕೀಟಗಳಿರ್ಬೋದು, ಬ್ಯಾಕ್ಟೀರಿಯಾ ವೈರಸಸ್ ಇರ್ಬೋದು, ಅದೆಲ್ಲದಕ್ಕೂ ನಾವು ಎಕ್ಸ್ಪೋಸ್ ಆಗಿರ್ತೀವಿ. ನಾವು ಸರಿಯಾಗಿ ನಮ್ದು ಇಮ್ಯುನಿಟಿ ಇದ್ರೆ ನಮ್ಮ ದೇಹದಲ್ಲಿ ಹೇಗೆ ನಾವು ಪ್ರೊಟೆಕ್ಟ್ ಆಗ್ತೀವಿ ಅಂತ ತೋರಿಸ್ತೀನಿ. ಇದು ಪೌಡಿನ್ ಐಡಿನ್ ಸೊಲ್ಯೂಷನ್. ಈ ಸೊಲ್ಯೂಷನ್ ನಾವು ಯೂಶಲಿ ಗಾಯನ ಕ್ಲೀನ್ ಮಾಡಕ್ಕೆ ಉಪಯೋಗಿಸ್ತೀವಿ, ಅಂದ್ರೆ ಡೆಡ್ ಸೆಲ್ಸ್ನೆಲ್ಲ ತೆಗಿಲಿಕ್ಕೆ. ಇದನ್ನ ನಾನು ಫ್ರೀ ರ್ಯಾಡಿಕಲ್ಸ್ ಅಂತ ನಾನು ಎಕ್ಸಾಂಪಲ್ ತಗೊಂಡು ನಾನು ಇದಕ್ಕೆ ನಾವು ಎಕ್ಸ್ಪೋಸ್ ಆಗ್ತಿರೋ ಪೊಲ್ಯೂಟೆಂಟ್ಸ್ ಎಕ್ಸಾಂಪಲ್ ತಗೊಳ್ತೀನಿ. ಏನಾಗ್ತಾ ಇದೆ ಗಮನಿಸ್ತಿದ್ದೀರಾ? ಇದು ಎಷ್ಟೇ ನಾವು ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆದರೂ, ವೈರಸ್ ಬ್ಯಾಕ್ಟೀರಿಯಾಸ್ಗೆ ಎಕ್ಸ್ಪೋಸ್ ಆದರೂ ಕೂಡ ನಾರ್ಮಲ್ ಆಗಿ ನಮ್ಮದು ವೈಟಮಿನ್ಸ್ ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದು ಬರ್ತಾ ಬಣ್ಣ ಇನ್ನೂ ಬದಲಾಗ್ತಾ ಇದೆ, ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನೂ ಜಾಸ್ತಿ ಎಕ್ಸ್ಪೋಸ್ ಆದ್ವಿ ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಅಂತ ಅನ್ಕೊಳ್ಳೋಣ. ಇದು ನಾರ್ಮಲ್ ಆಗಿ ಇದೆ, ನ್ಯಾಚ್ ಬೇರೆ ಏನು ಕಲರ್ ಇತ್ತು ಅದರಲ್ಲೇ ಇದೆ, ಇದರ ಬಣ್ಣ ಇನ್ನು ವರ್ಸ್ಟ್ ಆಗಿ ಬದಲಾಗ್ತಾ ಇದೆ. ಸೊ ಬೆಳಗ್ಗೆ ನಾವು ಹಣ್ಣು ತರಕಾರಿ ಅದರ ಜೊತೆಗೆ ಒಳ್ಳೆ ಸಪ್ಲಿಮೆಂಟ್ಸ್ ನಾವು ತಗೊಳ್ಳೋದ್ರಿಂದ ದಿನನಿತ್ಯ ನಾವು ಹೊರಗಡೆ ಎಷ್ಟೇ ಇದಕ್ಕೆ ಎಕ್ಸ್ಪೋಸ್ ಆದರೂ ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಿರುತ್ತೆ ಅನ್ನೋದನ್ನ ನನಗೆ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅನುಪಮ. ಈ ಡೆಮೋ ವಾಸ್ ಕ್ವೈಟ್ ರಿವೀಲಿಂಗ್. ಲೈಕ್ ನಮ್ಗೆ ಈ ತರ ಯೋಚನೆ ಮಾಡಕ್ಕಾಗಲ್ಲ, ಬಿಕಾಸ್ ಒಳಗಡೆ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗಲ್ಲ. ಲೈಕ್ ಥ್ಯಾಂಕ್ ಗಾಡ್ ಅದ್ರ ಬಗ್ಗೆನೂ ಯೋಚನೆ ಮಾಡಂಗಿಲ್ಲ, ಯೋಚನೆ ಮಾಡ್ಕೊಂಡೆ ಕೂತ್ಬಿಡ್ತೇವೆ, ಮಾಡೋದನ್ನ ಮಾಡಕ್ ಹೋಗ್ತಾ ಇರಲಿಲ್ಲ ಇಲ್ಲ ಅಂದ್ರೆ, ರೈಟ್? ಸೊ ಥ್ಯಾಂಕ್ ಯು. ಇದು ಒಳ್ಳೆ ಸೆಷನ್. ಲೈಕ್ ಇದರಲ್ಲಿ ನಮ್ಗೆ ಸುಮಾರು ಹೆಂಗೆ ಕೋವಿಡ್ ಇಂದ ಪ್ರೊಟೆಕ್ಷನ್ ತಗೊಳ್ಳೋದು, ಹೆಂಗೆ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂತು. ಬಟ್ ದೇರ್ ಆರ್ ಅದರ್ ಸೆಕ್ಟರ್ ಆಫ್ ಪೀಪಲ್ ವೇರ್ ಕೋವಿಡ್ ಆಲೇ ಬಂದಿದೆ. ಮೇ ಬಿ ಕೋವಿಡ್ ಅವ್ರಿಗೆ ಬಂದಿದೆ, ಫ್ಯಾಮಿಲಿ ಎಲ್ಲ ದೇ ಆರ್ ಟೇಕಿಂಗ್ ಕೇರ್, ಹೋಮ್ ಕ್ವಾರಂಟೈನ್ ಮಾಡ್ಕೊಂಡಿದ್ದಾರೆ. ಬಟ್ ಕೋವಿಡ್ ಬಂದು ಹೋಗಿದೆ, ಅವ್ರಿಗೆ ನಾವು ಏನ್ ಸಜೆಸ್ಟ್ ಮಾಡ್ಬೋದು ಸೊ ದಟ್ ಅವ್ರ ಇಮ್ಯುನಿಟಿನ ಇಂಪ್ರೂವ್ ಆಗಕ್ಕೆ, ಅವ್ರ ಫ್ಯಾಮಿಲಿ ಇರೋ ಜನದ್ದು ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೆ, ಅದರ ಜೊತೆ ಅವ್ರಿಗೆ ಕೋವಿಡ್, ನಾನ್ ಕೇಳಿರೋ ಪ್ರಕಾರ ಕೋವಿಡ್ ಬಂದ್ ಹೋದ್ಮೇಲೂ ದೇ ಹ್ಯಾವ್ ಸರ್ಟನ್ ಸಿಂಪ್ಟಮ್ಸ್ ಲೈಕ್ ಸುಸ್ತಾಗಕ್ ಸ್ಟಾರ್ಟ್ ಆಗತ್ತೆ, ಹೊಟ್ಟೆ ತುಂಬಾ ಹಸಿತಾ ಇರತ್ತೆ. ಅದ್ರಿಂದನೂ ಆಚೆ ಬರಕ್ಕೆ ನಾವ್ ಏನೇನ್ ಮಾಡ್ಬೋದು ಅನುಪಮ? ಖಂಡಿತ. ಇದೇನಂದ್ರೆ ಈಗ ನಮ್ ಮನೇಲೆ ಈಗ ನಂಗೆ ಕೋವಿಡ್ ಡ್ಯೂಟಿಗೆ ಹಾಕ್ತಿದ್ದಂಗೆನೆ ಏನ್ ಸ್ಕೇರ್ ಭಯ ಶುರು ಆಯ್ತು ಅಂದ್ರೆ, ನಮ್ದು ಫ್ಯಾಮಿಲಿನ ದೂರ ಇಟ್ಟೆ, ನನ್ ಪಾಡಿಗೆ ನಾನೇ ಇದ್ದೆ. ಐ ಸ್ಟಾರ್ಟೆಡ್ ಟೇಕಿಂಗ್ ಸಪ್ಲಿಮೆಂಟ್ಸ್, ನನ್ನ ಫ್ಯಾಮಿಲಿ ಕೊಡಕ್ ಶುರು ಮಾಡಿದೆ. ಬಿಕಾಸ್ ಲೈಕ್ ಐ ಆಮ್ ದ ಪ್ರೈಮರಿ ಕಾಂಟ್ಯಾಕ್ಟ್, ಅಲ್ಲಿ ಎಲ್ಲಾ ಪೇಷಂಟ್ಸ್ ನ ನೋಡ್ಕೊಂಡ್ ಬಂದಿರ್ತೀನಿ, ಬೇರೆಯವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ. ಇಲ್ಲಿ ನಂಗೆ ಆಲ್ಮೋಸ್ಟ್ ಲೈಕ್ ಲಾಸ್ಟ್ ಇಯರ್ ಶುರು ಆದಾಗಿಂದ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಐ ಯೂಸ್, ಈಗ ನಾನು ಏನ್ ಪಿಲ್ಲರ್ ನಾನು ಹೇಳ್ತಿದ್ದೀನಿ ಅದನ್ನೆಲ್ಲ ನಾನು ಫಾಲೋ ಮಾಡಕ್ ಶುರು ಮಾಡಿದೆ, ಮಾಡ್ತಿದ್ದೆ. ಅದ್ರ ಜೊತೆಗೆ ಸಪ್ಲಿಮೆಂಟ್ಸ್ ನಾನ್ ಏನ್ ಮುಂಚೆ ತಗೊಳ್ತಿದ್ದೆ ಅದಕ್ಕಿಂತ ಜಾಸ್ತಿ ತಗೊಳಕ್ ಶುರು ಮಾಡಿದೆ. ಎಕ್ಸಾಂಪಲ್, ಇವಾಗ ನಮ್ಗೆ ಜಾಸ್ತಿ ಪ್ರೊಟೆಕ್ಷನ್ ಬೇಕು ಅಲ್ವಾ? ಸೊ ಇವಾಗ ಏನು ಯುದ್ಧ ಮಾಡಕ್ ಹೋಗ್ತಿದೀವಿ ಅಂತಂದ್ರೆ ಏನು ಜಾಸ್ತಿ ಶಕ್ತಿ ಬೇಕು, ಇಲ್ಲ ಜಾಸ್ತಿ ಸೋಲ್ಜರ್ಸ್ ಬೇಕು. ಅದ್ ಬೇಕು ಅಂದ್ರೆ ಏನು? ಸೊ ಅದನ್ನೇ ನಮ್ ದೇಹದಲ್ಲಿ ಇಮ್ಯುನಿಟಿ ಬರ್ಬೇಕು, ಅದೇ ನಮ್ಗೆ ಸೋಲ್ಜರ್ಸ್. ಸೊ ಅದಕ್ಕೇನು ನಾವು ತಗೊಳ್ತಿರೋದಕ್ಕಿಂತ ನಾನು ಇನ್ಕ್ರೀಸ್ ಮಾಡಿದೆ. ಎಷ್ಟೊಂದ್ ತರ ಇದೆ ನಮ್ದು ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು. ಲೈಕ್ ತುಳಸಿ ಆಗ್ಬೋದು, ಅಶ್ವಗಂಧ ಆಗ್ಬೋದು, ನಮ್ಗೆ ರೆಸ್ಪಿರೇಟರಿ ಸಿಸ್ಟಮ್ ನ ಇಂಪ್ರೂವ್ ಮಾಡ್ಕೊಳಕ್ ಆಗ್ಬೋದು, ಮಲ್ಟಿ ವೈಟಮಿನ್ಸ್ ಆಗ್ಬೋದು, ವೈಟಮಿನ್ ಸಿ ಆಗ್ಬೋದು. ಅವರವರ ಆರೋಗ್ಯಕ್ಕೆ ತಕ್ಕಂತೆ, ಅವರವರಿಗೆ ಏನೇನ್ ಡಿಸೀಸ್ ಇದೆ ಅದಕ್ಕೆ ತಕ್ಕಂತೆ ನಮ್ದು ಡೋಸೇಜಸ್ ಮತ್ತೆ ಇದನ್ನ ತಗೊಳ್ಬೇಕಾಗತ್ತೆ. ನಮ್ ಫ್ಯಾಮಿಲಿಲಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಟೆ, ಇನ್ಕ್ಲೂಡಿಂಗ್ ನಮ್ಮ ಅಮ್ಮಂಗ್ ಆಗ್ಬೋದು, ನನ್ ಬ್ರದರ್ಸಿಗೆ ಆಗ್ಬೋದು. ಅವರಿಗೆ ಗೊತ್ತಾಗತ್ತೆ ತಗೊಳಕ್ ಶುರು ಮಾಡದ್ಮೇಲೆ ಏನ್ ಡಿಫ್ರೆನ್ಸ್ ಇದೆ, ಅವ್ರಿಗೆ ಎನರ್ಜಿ ಎಷ್ಟಿರುತ್ತೆ ಪ್ರತಿನಿತ್ಯ, ಎಷ್ಟು ಎಕ್ಸ್ಪೋಸ್ ಆಗಿ ಬಂದ್ರು ದೇ ಆರ್ ಲೈಕ್ ಸೇಫ್. ಸೊ ಐ ಫೀಲ್ ಪ್ರೌಡ್. ಲೈಕ್ ಎಲ್ಲರಿಗೂ ನಾನು ಶುರು ಮಾಡಿದ್ದೆ ಶುರುನಲ್ಲಿ ಇರುತ್ತೆ, ಅಯ್ಯೋ ಊಟದ ಜೊತೆಗೆ ಇದೆಲ್ಲರ ಜೊತೆಗೆ ಇಷ್ಟೊಂದು ಮಾತ್ರೆ ತಗೋಬೇಕಾ? ಮಾತ್ರೆ ಅಂತ ಯಾಕೆ ಅನ್ಕೋಬೇಕು, ನಾನು ಊಟದಲ್ಲಿ ಇದನ್ನ ತಗೊಳಕ್ ಆಗದೆ ಇರೋದನ್ನ ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ತಾ ಇದ್ದೀನಿ ಅಂತ. ಸೊ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನ್ ಇಲ್ವಲ್ಲ? ಇದ್ದಿದ್ರೆ ಯೋಚನೆ ಮಾಡ್ಬೇಕಿತ್ತು. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಅದನ್ನ ತಗೊಂಡ್ರೆ ಇನ್ನೂ ಚೆನ್ನಾಗಾಗ್ತೇನೆ ಅಂದ್ರೆ ಯಾಕೆ ತಗೋಬಾರ್ದು? ಇಟ್ಸ್ ಲೈಕ್ ಸ್ಮಾಲ್ ಅಮೌಂಟ್. ನಮ್ ಆರೋಗ್ಯಕ್ಕೆ ಅಥವಾ ಆರೋಗ್ಯ ಕೆಟ್ಟಾಗ ನಾವು ಎಕ್ಸ್ಪೆಂಡಿಚರ್ ಮಾಡೋದ್ರಲ್ಲಿ ನಿಜ ಹೇಳ್ಬೇಕಂದ್ರೆ ವೆರಿ ಮಿನಿಮಲ್ ಅಮೌಂಟ್ ನಾವು ಪ್ರತಿದಿನ ನಾವು ಅದನ್ನ ಅಡಿಷನಲ್ ಆಗಿ ನಾವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ದಿಸ್ ಇಸ್ ಮೇನ್ ಥಿಂಗ್. ಅಲಾಂಗ್ ವಿತ್ ದಟ್ ನಾನು ಹೇಳ್ದಂಗೆ ಪ್ರತಿಯೊಬ್ರು ಎಕ್ಸರ್ಸೈಸ್ ಮಾಡೋದಾಗ್ಲಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಾಗ್ಲಿ, ಅವೆಲ್ಲ ಮಾಡ್ಲೇಬೇಕು ಎಲ್ಲರಿಗೂ. ಸೊ ಮತ್ತೆ ಈಗ ನಾನು ಹೇಳ್ದೆ ರಿಕವರಿ, ನೀವ್ ಹೇಳಿದ್ರಿ ಕೋವಿಡ್ ಬಂದ್ ಆಗಿರುತ್ತೆ, ರಿಕವರಿ ಆಗ್ಬೇಕು. ಪಾಪ ನಿಜ ಹೇಳ್ಬೇಕಂದ್ರೆ ರಿಕವರಿ ತಗೊಳಕ್ಕೆ ತುಂಬಾ ದಿನ ಬೇಕಾಗತ್ತೆ. ಅಲ್ಲಿ ನಾವ್ ಏನ್ ವರ್ಕ್ ಮಾಡ್ಬೇಕು, ಸೆಲ್ಯುಲರ್ ಲೆವೆಲ್ ನ್ಯೂಟ್ರಿಷನ್ಗೆ ವರ್ಕ್ ಮಾಡ್ಬೇಕಾಗತ್ತೆ. ಈಗ ನಾನು ಹೇಳ್ದೆ ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ವೈಟಮಿನ್ಸ್ ಬೇಕು, ಅವಾಗ ಅವ್ರಿಗೆ ಅಡಿಷನಲ್ ಬೇಕು ರಿಕವರಿಗೆ. ಬಟ್ ಇಟ್ ಈಸ್ ಫಾರ್ ಎ ಶಾರ್ಟ್ ಡ್ಯೂರೇಷನ್. ಯು ನೀಡ್ ಮೋರ್ ಸಪ್ಲಿಮೆಂಟ್ ಲೇಟರ್ ಆನ್. ನಿಧಾನಕ್ಕೆ ನೀವು ಕಡಿಮೆ ಮಾಡ್ಕೊಂಡು ಮೇಂಟೆನೆನ್ಸ್ ಡೋಸ್ ತಗೊಂಡ್ರೆ ಸಾಕಾಗಿದೆ. ಅನುಪಮ ಅವ್ರೆ, ಇವಾಗ ಸಪ್ಲಿಮೆಂಟ್ಸ್ ಅಂತ ಹೇಳಿದ್ರಲ್ಲ, ಐ ಜಸ್ಟ್ ವಾಂಟ್ ಟು ರೆಕ್ಟಿಫೈ. ಯಾಕೆಂದ್ರೆ ಸಪ್ಲಿಮೆಂಟ್ಸ್ ಆಚೆ ಕಡೆನೂ ಸಿಗುತ್ತೆ ಅಲ್ವಾ?
ಬಿ ಕಾಂಪ್ಲೆಕ್ಸ್ ಆಚೆನೂ ಸಿಗುತ್ತೆ, ಮಲ್ಟಿವಿಟಮಿನ್ ಆಚೆನೂ ಸಿಗುತ್ತೆ. ಬಟ್ ಏನೋ ಒಬ್ಬೊಬ್ರು ತಗೊಳ್ತಾರೆ, ನನ್ಗೆ ಈ ತರ ಇಶ್ಯೂ ಆಯ್ತು, ಆ ತರ ಇಶ್ಯೂ ಆಯ್ತು ಅಂತ ಅಂತಾರೆ. ಸೊ ನೀವ್ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಲೈಕ್ ವಾಟ್ ಇಸ್ ಇಟ್ ದಟ್ ಯು ಸ್ಪೆಸಿಫಿಕಲಿ ಸೇ ಸೊ ದಟ್ ಪೀಪಲ್ ಆರ್ ಆಲ್ಸೋ ಲೈಕ್ ಅಂಡರ್ಸ್ಟ್ಯಾಂಡ್ ಯಾವ್ದು ಇಂಪಾರ್ಟೆಂಟ್ ಇಲ್ಲ. ಬಿಕಾಸ್ ಇವಾಗ ಇನ್ಶೂರೆನ್ಸ್ ಹೇಳಿದ್ರೆ ಕೋವಿಡ್ ಇನ್ಶೂರೆನ್ಸ್ ಅಂತಾನೆ ಜಾಸ್ತಿ 40,000 ಎಕ್ಸ್ಟ್ರಾ ತಗೊಂತ ಇದ್ದಾರೆ ಇನ್ಶೂರೆನ್ಸ್ ಪೇಮೆಂಟ್ಗೂ ಅಲ್ವಾ? ಸೊ ಅದಕ್ಕೆಲ್ಲ ಜನ ಪೇ ಮಾಡಕ್ ರೆಡಿ ಇದ್ದಾರೆ ಬಿಕಾಸ್ ದೇ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಅವ್ರಿಗೆ ಬ್ಯಾಕ್ ಆಫ್ ದ ಮೈಂಡ್ ದೇ ಆರ್ ರೆಡಿ ಫಾರ್ ದಟ್ ಅಲ್ವಾ? ಸೊ ಇದಕ್ಕೆ ಅವರು ಏನು ಮೆಂಟಾಲಿಟಿಯಿಂದ ರೆಡಿ ಆಗ್ಬೇಕು ಅನುಪಮ ಅವ್ರು? ಸಪ್ಲಿಮೆಂಟ್ಸ್ ಅಂದಾಗ ನಾನು ಒಂದ್ ಡೆಮೋ ತೋರಿಸ್ದೆ ಆಗ್ಲೇ ನಿಮ್ಗೆ. ಸೊ ಏನು ಹೊರಗಡೆ ಸಿಗುತ್ತೆ, ಯಾವುದು ಇದೇನು ಅಂತ. ನೀವ್ ಇವಾಗ ನಾವು ಸುಮ್ನೆ ತಗೊಂಡ್ರೆ ಈಗ ಫೇರ್ನೆಸ್ ಕ್ರೀಮ್ಸ್ ಎಷ್ಟೊಂದಿದೆ, ಫೇರ್ ಆಗ್ತೀವಾ? ಇಲ್ಲ. ಅಂದ್ರೆ ಅದ್ರಲ್ಲಿ ಕಾಸ್ಟ್ ನೋಡಿ ಎಷ್ಟಿರುತ್ತೆ. ಸೊ ಹಂಗೆ ಈಗ ಒಂದು ವೈಟಮಿನ್ ಟ್ಯಾಬ್ಲೆಟ್ ಯಾವ್ದೋ ಒಂದು ಏನು 2 ರೂಪೀಸ್ 3 ರೂಪೀಸ್ ಮ್ಯಾಕ್ಸಿಮಮ್ 10 ರೂಪೀಸ್ ಹೊರಗಡೆ ಇರೋದ್ರಿಂದ ಸಿಗುತ್ತೆ. ನಾವ್ ಇಷ್ಟೊಂದ್ ಹಣ್ಣು ತರಕಾರಿಯಿಂದ ತಗೊಂಡ್ರುನು ಅಷ್ಟೊಂದು ಸಿಗದೆ ಇರೋದು ಅದ್ ಒಂದ್ ಮಾತ್ರೆಯಲ್ಲಿ ಇನ್ಆರ್ಗ್ಯಾನಿಕ್ ಸಪ್ಲಿಮೆಂಟ್ಸ್ ಅಂದ್ರೆ ಕೆಮಿಕಲ್ ಫಾರ್ಮುಲೇಷನ್ಸ್ ಅಲ್ಲಿ ಮಾಡಿರೋ ಸಪ್ಲಿಮೆಂಟ್ಸ್ ಅಲ್ಲಿ ನಮಗ್ ಸಿಗೋಕ್ ಸಾಧ್ಯನಾ? ಇಲ್ಲ. ಈಗ ನಾನ್ ತುಳಸಿ ಅಂತ ಬೆಳ್ದ್ರಿ, ನೀವ್ ಹೇಳ್ತೀರ ಎಲ್ರು 2 ತುಳಸಿ ಎಲೆ ತಗೊಂಬಂದು ಕಷಾಯ ಮಾಡ್ಕೊಂಡು ಕುಡ್ದ್ಬಿಡು ಜೊತೆಗೆ, ಆಗಲ್ಲ. ಸೊ ವಾಟ್ ಐ ಸಜೆಸ್ಟ್, ಲೈಕ್ ನನ್ಗೆ ಇಷ್ಟ ಆಗಿರೋಂತ ನಾನ್ ಏನ್ ತಗೊಳ್ತೀನಿ ಸಪ್ಲಿಮೆಂಟ್ಸ್, ಅದ್ರಲ್ಲಿ ಒಂದು ಮಾತ್ರೆಯಲ್ಲಿ 100 ತುಳಸಿ ಎಲೆ ಇರಂತ ಟ್ಯಾಬ್ಲೆಟ್ ತಗೊಳ್ತೀನಿ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಮ್ಯುನಿಟಿ ಎಷ್ಟಾಗಿರುತ್ತೆ, ಎಷ್ಟು ಬೂಸ್ಟಿಂಗ್ ಸಿಕ್ಕಿರುತ್ತೆ. ತುಳಸಿ ಎಲ್ಲರಿಗೂ ಒಳ್ಳೇದು, ಅದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ಸಾ? ಇಲ್ಲ. ಸೊ ಬಟ್ ಯಾವ್ದು ತಗೋತಾ ಇದೀನಿ ಅನ್ನೋದು ನಾವು ಚೂಸ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸಪ್ಲಿಮೆಂಟ್ಸ್ ಹೆಂಗೆ ಅಂದ್ರೆ ಇವಾಗ ಇದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಟ್ಯೂಷನ್ಸ್ ಎಷ್ಟು ಇಂಪಾರ್ಟೆಂಟ್, ಇವಾಗ ನಾವು ಆಲ್ರೆಡಿ ವಾರ್ ಝೋನ್ ಅಲ್ಲಿ ಇದೀವಿ, ಬಂದು ವಾರ್ ಝೋನ್ ಅಲ್ಲಿ ಇದೀವಿ. ಸೊ ಇವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಐ ಆಲ್ಸೋ. ಥ್ಯಾಂಕ್ಸ್ ಅನುಪಮ. ಸೊ ಥ್ಯಾಂಕ್ಸ್ ಫಾರ್ ದ ಟೈಮ್ ಅನುಪಮ. ಬಟ್ ನಿಮ್ಗೆ ಏನಾದ್ರು ಲಾಸ್ಟ್ ಅಲ್ಲಿ ವಾಟ್ ವುಡ್ ಯು ಲೈಕ್ ಟು ಸೇ, ಲೈಕ್ last few sentences so that we get the most of you. ನೀವು ಎಲ್ಲರಿಗೂ ಗೊತ್ತು ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಎಷ್ಟೆಲ್ಲಾ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಯಾರಿಗೋಸ್ಕರ ಮಾಡ್ತಾ ಇದೆ, ಎಲ್ಲಾನು ಹೇಳ್ತಾನೆ ಇದೆ. ಪ್ರತಿ ಫೋನ್ ಎತ್ಕೋ ಕಾಲರ್ ಟ್ಯೂನ್ ಅದೇ ಬಂದಿರುತ್ತೆ. ಇರಿಟೇಟ್ ಆಗೋ ಮಟ್ಟಿಗೆ ದೇ ಆರ್ ಗಿವಿಂಗ್ ಅವೇರ್ನೆಸ್. ಆದ್ರೆ ಆ ಅವೇರ್ನೆಸ್ ನ ನಾವ್ ಎಷ್ಟು ಮಟ್ಟಕ್ಕೆ ತಗೊಳ್ತಾ ಇದೀವಿ ಅನ್ನೋದು ಒಂದು ಪ್ರಶ್ನೆ. ಗವರ್ಮೆಂಟ್ ಬೇರೆಯವ್ರಿಗೋಸ್ಕರ ಜನಕ್ಕೋಸ್ಕರ ಅಂತ ಅಷ್ಟೊಂದ್ ಮಾಡ್ತಾ ಇದೆ. ನಾವು ನಮ್ಗೋಸ್ಕರ ಏನ್ ಮಾಡ್ತಾ ಇದೀವಿ? ನೀವು ನಿಮ್ಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ನಿಮ್ ಬಗ್ಗೆ ಏನಾದ್ರು ಕಾಳಜಿ ತಗೊಳ್ತಾ ಇದ್ದೀರಾ? ಯಾಕೆ ತಗೋತಾ ಇಲ್ಲ? ಗವರ್ಮೆಂಟ್ ಅದ್ ಮಾಡ್ಲಿ, ಗವರ್ಮೆಂಟ್ ಇದ್ ಮಾಡ್ಲಿ, ಫ್ರೀ ಟ್ರೀಟ್ಮೆಂಟ್ ಕೊಡ್ಸ್ಲಿ, ಯಾಕೆ ಕಾಯ್ತೀರಾ? ನಿಮ್ಮ ಆರೋಗ್ಯದ ಬಗ್ಗೆ ನೀವು ನೋಡ್ಕೋಬೇಕಲ್ವಾ? ನಿಮ್ಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ ಫ್ಯಾಮಿಲಿಗೋಸ್ಕರ, ನಿಮ್ ಮಕ್ಳು, ನಿಮ್ ಹೆತ್ತವರು, ಅವರಿಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆಯವ್ರು ಏನ್ ಮಾಡ್ಬೇಕು, ಅವ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ಬೇಡ. ದಟ್ ಈಸ್ ಅಡಿಷನಲ್ ಬೆನಿಫಿಟ್ ನಮ್ಗೆ ಏನ್ ಸಿಗ್ತಾ ಇದೆ ಅದು. ಬಟ್ ನನ್ಗೋಸ್ಕರ ನಾನೇನ್ ಇಂಪ್ರೂವ್ ಮಾಡ್ಕೋಬೇಕು, ಹೇಳ್ದಂಗೆ ನಾವ್ ಕ್ಷೇಮವಾಗಿರಕ್ಕೆ ನಾನು ಏನೆಲ್ಲ ಮಾಡ್ಬೇಕು, ಇವತ್ತಿಂದಾನೇ ನೀವೆಲ್ಲರೂ ಶುರು ಮಾಡಿ. ಅದು ನಮ್ಗೆ ಈಗಲ್ಲ, ಈ ಸೆಕೆಂಡ್ ವೇವ್ ಅಲ್ಲ, 3rd ವೇವ್ 4th ವೇವ್ ಬಂದ್ರು ಕೂಡ, ಇನ್ಯಾವುದೋ ಕೆಟ್ಟ ವೈರಸ್ ಬಂದ್ರು ಕೂಡ ನಮ್ಗೆ ಎದುರಿಸೋ ಶಕ್ತಿ ಬರೋದು ನಾವ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ. ಥ್ಯಾಂಕ್ಸ್ ಅನುಪಮ. ಬಿಕಾಸ್ ನಾನು ಅದೇ ಬಿಲೀವ್ ಮಾಡ್ತೀನಿ. ಬಿಕಾಸ್ ಗೌರ್ಮೆಂಟ್ ಏನೇ ಮಾಡ್ಲಿಲ್ಲ, ನಮ್ ಕೋವಿಡ್ ಬಂದಾಗ ನಾವೇ ಫೇಸ್ ಮಾಡ್ಬೇಕು. ಅದಕ್ಕೆ ನಾವು ಇವಾಗಿಂದಾನೇ ತಯಾರಿ ಆಗೋದು ಬೆಟ್ರು. ಯಾಕೆಂದ್ರೆ ಫಸ್ಟ್ ಕೋವಿಡ್ ಸುಮಾರು ಜನ ತಯಾರಿ ಆದ್ರೂ ಸೇವ್ ಆಗಿದ್ದಾರೆ. ಇವಾಗ ಸೆಕೆಂಡ್ ಇವಾಗ ಏನಂತಂದ್ರೆ 8 ವೇವ್ಸ್ ತನಕ ಬರುತ್ತೆ ಅಂತ. ಸೊ ಬೀಯಿಂಗ್ ವೆಲ್ ಪ್ರಿಪೇರ್ಡ್, ಪ್ರಿವೆನ್ಷನ್ ಬಗ್ಗೆ ತುಂಬಾ ಯೋಚನೆ ಮಾಡ್ಕೊಂಡು ಅದನ್ನ ಅಳವಡಿಸೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ಸ್ ಅ ಲಾಟ್ ಅನುಪಮ, ಡಾಕ್ಟರ್ ಅನುಪಮ. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಥ್ಯಾಂಕ್ಸ್ ಅ ಲಾಟ್ ಒನ್ಸ್ ಅಗೇನ್. ಇಟ್ಸ್ ಮೈ ಪ್ಲೆಜರ್ ಆಕ್ಚುಲಿ. ಎಲ್ಲರಿಗೂ ನನಗ್ ಗೊತ್ತಿರೋಂತ ಸ್ವಲ್ಪ ನಾಲೆಡ್ಜ್ ನ ಶೇರ್ ಮಾಡ್ಕೊಳಕ್ ನೀವು ನನಗೆ ಅವಕಾಶ ಕೊಟ್ಟಿದ್ರಿ. ತುಂಬಾನೇ ಥ್ಯಾಂಕ್ಸ್ ರಮ್ಯಾ. ಥ್ಯಾಂಕ್ಸ್ ಅ ಲಾಟ್ ಅನುಪಮ. ಥ್ಯಾಂಕ್ಸ್ ಅನುಪಮ. ನಂದು ಸುಮಾರು ಡೌಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಆಯ್ತು. ಬಟ್ ಇನ್ನ ಸುಮಾರು ಡೌಟ್ಸ್ ಇರುತ್ತೆ ಸುಮಾರು ಜನಕ್ಕೆ. ಅವರೆಲ್ಲ ಹೆಂಗೆ ಅವ್ರ ಡೌಟ್ಸ್ ನ ಕ್ಲಾರಿಫೈ ಮಾಡಕ್ ಏನಾದ್ರು ಸ್ಟೆಪ್ಸ್ ಏನಾದ್ರು ಲೈಕ್ ನಿಮ್ನ ರೀಚ್ ಮಾಡ್ಬೋದಾ ಅಥವಾ ಹೆಂಗೆ? ಖಂಡಿತ. ಏನಂದ್ರೆ ಈ ಸಮಯದಲ್ಲಂತೂ ಇರೋ ಡೌಟ್ಸ್, ಎಲ್ಲರೂ ಡೌಟ್ಸ್ ನ ಕ್ಲಾರಿಫೈ ಮಾಡಕ್ ಆಗಲ್ಲ. ಸಮಯನೂ ಅಭಾವ ಆಗತ್ತೆ, ಆಕ್ಸೆಸಿಬಿಲಿಟಿನೂ ಇರಲ್ಲ. ಬಟ್ ಯಾರಿಗಾದ್ರೂ ಆ ತರದ್ ಏನಾದ್ರು ಡೌಟ್ಸ್ ಇದೆ, ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ನನಗೆ ಮೆಸೇಜ್ ಮಾಡ್ಲಿ, ನಾನು ರೆಸ್ಪಾಂಡ್ ಮಾಡ್ತೀನಿ ಖಂಡಿತ ಅವರಿಗೆ. ಥ್ಯಾಂಕ್ ಯು ಅನುಪಮ್. ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್.